ಪ್ರಸಾರ ನೇರಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಯಾವ ವೈದ್ಯರು ಭಾಗವಹಿಸ್ತಾ ಇದ್ದಾರೆ, ಏನೆಲ್ಲ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಒಂದು ತುಣುಕು ಚಿತ್ರವನ್ನು ನೋಡ್ಕೊಂಬರೋಣ. 4-5 ದಶಕಗಳ ಹಿಂದೆ ಹೃದಯ ಎಂಬುದು ಪ್ರೀತಿ ಪ್ರೇಮದ ಸಂಕೇತವಾಗಿತ್ತು. ಕವಿತೆ ಹಾಡುಗಳಲ್ಲಿ ಹೃದಯದ ವರ್ಣನೆ ಆಗುತ್ತಿಲ್ಲಿ ಹಿರಿಯ ಹೃದಯ ತಜ್ಞರಾದ ಡಾಕ್ಟರ್ ಶ್ರೀಕಾಂತ್ ಕೆವಿ ಹೃದಯ ವೈಫಲ್ಯ ಮತ್ತು ಚಿಕಿತ್ಸಾ ವಿಧಾನ ಈ ವಿಷಯ ಕುರಿತು ಮಾತನಾಡಲಿದ್ದು, ಈ ಸಮಸ್ಯೆಗಳಿಗೆ ಪರಿಹಾರೋಪಾಯಗಳನ್ನು ತಿಳಿಯಲಿಚ್ಛಿಸುವವರು ಕಾರ್ಯಕ್ರಮಕ್ಕೆ ನೇರವಾಗಿ ಕರೆಯನ್ನು ಮಾಡಬಹುದು. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಇವಾಗ ನಾವು ನೋಡಿದ ಹಾಗೇನೆ ಇವಾಗ ಒಂದು ಹೃದಯ ವೈಫಲ್ಯ ಅಂತ ಹೇಳುವಂಥದ್ದು, ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಂತ ಹೇಳೋದು ಅನೇಕ ಇವೆ. ಆದರೂ ಇವಾಗ ಒಂದು ಇಂದಿನ ಒಂದು ವಿಶ್ವ ಮಹಿಳಾ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತಿದ್ದಾರೆ. ಅದರೊಳಗೆ ಒಂದು ಬಹಳ ಪ್ರಮುಖವಾಗಿರುವಂತಹ ಒಂದು ಅಂಶ ಅಂತ ಹೇಳಿದ್ರೆ, ಒಂದು ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಂತ ಹೇಳಬೇಕಿದ್ದಾಗ ಅದು ಎಷ್ಟು ಮಟ್ಟಿಗೆ ಕಾಳಜಿ ಇಟ್ಕೊಳ್ಳುವಂತ ಒಂದು ಚಾನ್ಸಸ್ ಇದೆ, ಅದ್ರ ಬಗ್ಗೆ ಅವೇರ್ನೆಸ್ ಅಂತ ಹೇಳುವಂಥದ್ದು ಇದೆಯಾ? ಒಂದು ಹೃದ್ರೋಗಕ್ಕೆ ಅಂತ ಹೇಳುವಂತ ಒಂದು ವಿಚಾರ ಬಂದಾಗ ಮಹಿಳೆಯರ ಅನೇಕ ಸಂದರ್ಭಗಳಲ್ಲಿ ಅದ್ರ ಬಗ್ಗೆ ಅಷ್ಟೊಂದು ಕಾಳಜಿನೂ ತೋರಿಸುವಂತದ್ದಿಲ್ಲ. ಅವರಿಗೆ ಸಾಕಷ್ಟು ರೀತಿಯಾದಂಥ ಪ್ರೊಟೆಕ್ಷನ್ ಇದೆ ಅಂತ ಹೇಳುವಂಥದ್ದನ್ನೇ ಇಟ್ಕೊಂಡಿರ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಪ್ರಯತ್ನ ಪಡೋಣ. ಮೊದಲನೇದಾಗಿ ಡಾಕ್ಟರ್, ಇವಾಗ ಒಂದು ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಲ್ಲಿ ಮಹಿಳೆಯರಿಗೆ ಆಕ್ಚುಯಲ್ ಆಗಿ ಪ್ರೊಟೆಕ್ಷನ್ ಅನ್ನೋದು ಇದೆಯಾ, ಅದು ಎಷ್ಟು ಮಟ್ಟಿಗೆ ಅಡ್ವಾಂಟೇಜ್ ಇದೆ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಡಾಕ್ಟ್ರೆ ನಮಸ್ಕಾರ. ಕರೆಕ್ಟಾಗಿ ಹೇಳಿದ್ರಿ, ಅವೇರ್ನೆಸ್ ಅನ್ನೋದು ಕಡಿಮೆ ಇದೆ. ಅಂದ್ರೆ ಅವರಲ್ಲಿ ತಿಳುವಳಿಕೆ ಅನ್ನೋದು ಕಡಿಮೆ ಇರೋದು ಒಂದು ಮೇಜರ್ ಚಾಲೆಂಜ್ ಆಗಿದೆ. ಅವರು ಒಂದು ವಯಸ್ಸಿನ ಮಿತಿಯಲ್ಲಿ, ಅಂದ್ರೆ 15ರಿಂದ ಅಥವಾ ಬಿಫೋರ್ 45 ಅವರು ಏನು ಋತುಚಕ್ರಗಳು ಏನಾಗ್ತಿರುತ್ತೆ ಅದು ನಿಲ್ಲೋವರೆಗೂ, ಮುಟ್ಟು ಅನ್ನೋದು ನಿಲ್ಲೋವರೆಗೂ ಈ ಹಾರ್ಟ್ ಅಟ್ಯಾಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನೋದು ಕಡಿಮೆ ಇರುತ್ತೆ. ಬಟ್ ಅದು ಅಂದ್ರೆ 45 ವರ್ಷದವರೆಗೂ ಅಷ್ಟೇನೆ. ಅದಾದ ನಂತರ 45-50 ವರ್ಷದವರೆಗೂ ಡಿಪೆಂಡಿಂಗ್ ಆನ್ ದರ್ ನೇಚರ್. ಅದಾದ್ಮೇಲೆ ಅವರು ಬೇರೆ ಗಂಡಸರ ಹಾಗೇನೆ ಸಮಾನವಾದ ಪ್ರಾಬ್ಲಮ್ಸ್ಗೆ, ಹಾರ್ಟ್ ಅಟ್ಯಾಕ್ ಆಗಲಿ, ಈ ಅಟ್ಯಾಕ್ ಅಂತ ಏನ್ ಹೇಳ್ತೀವಿ, ರಕ್ತನಾಳದಲ್ಲಿ ಬ್ಲಾಕ್ ಆಗೋದು ಅಥವಾ ಹಾರ್ಟ್ ಫೇಲ್ಯೂರ್ ಆಗೋದು, ಇದು ಇಬ್ಬರಲ್ಲೂ ಸಮಾನವಾಗಿರುತ್ತೆ. ಅನ್ಫಾರ್ಚುನೇಟ್ಲಿ ಕೆಲವು ಸರಿ ಅಥವಾ ಸುಮಾರು ಸತಿ ಹಾರ್ಟ್ ಅಟ್ಯಾಕ್ ಇಂದ ಆಗ್ತಕ್ಕಂಥ ಡ್ಯಾಮೇಜ್ ಏನಿದೆ ಅದು ಇದು ಮಹಿಳೆಯರಲ್ಲಿ ಜಾಸ್ತಿ. ಸೊ ಹಾಗಾಗಿ ಏನ್ ಬ್ಯಾಲೆನ್ಸ್ ಒಂದು ವಯಸ್ಸಿನಲ್ಲಿ ಇತ್ತು ಅದು ಮತ್ತೆ ಸರಿ ಹೋಗ್ತದೆ ಅಥವಾ ಅವರಲ್ಲೇ ಜಾಸ್ತಿ ಆಗ್ಬೋದು. ಇನ್ನೊಂದು ಇದು ಇಂಪಾರ್ಟೆಂಟ್ ಏನಂದ್ರೆ, ಅವರು ಈ ವಯಸ್ಸಿನಲ್ಲಿ ಅವ್ರ ಗರ್ಭವತಿ ಆಗ್ತಾರೆ, ಅವ್ರ ತಾಯಂದ್ರಾಗ್ತಾರೆ. ಕೆಲವು ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ, ವ್ಯಾಲರ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ, ಹುಟ್ಟಿದಾಗಿಂದ ಬರ್ತಕ್ಕಂಥ ಹಾರ್ಟ್ ಪ್ರಾಬ್ಲಮ್ ಆಗಲಿ ಅಥವಾ ವ್ಯಾಲರ್ ಹಾರ್ಟ್ ಡಿಸೀಸ್, ಇದು ಪ್ರಾಬ್ಲಮ್ ಕೊಡೋದು ನಮ್ಮ ರುಮ್ಯಾಟಿಕ್ ವ್ಯಾಲರ್ ಹಾರ್ಟ್ ಡಿಸೀಸ್ ಅಂತ ಏನ್ ಹೇಳ್ತೀವಿ, ಇದು 20-25 ವಯಸ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ ಅಥವಾ ಮ್ಯಾನಿಫೆಸ್ಟ್ ಆಗತ್ತೆ. ಆವಾಗ ಅವರು ಗರ್ಭವತಿ ಆಗೋ ಸಾಧ್ಯತೆ ಇರೋ ಏಜ್ ಆಗಿರೋದ್ರಿಂದ ಆ ತರ ಆದಾಗ ಅವರಲ್ಲಿ ಅದು ಡಬಲ್, ಈ ಕಡೆ ಒಂದು ಹಾರ್ಟ್ ಪ್ರಾಬ್ಲಮ್ ಇದೆ, ಈ ಕಡೆ ಗರ್ಭವತಿಯಾಗಿ ಕೂಡ ಆಗಿರ್ತಾರೆ. ಕೆಲವು ಪ್ರೆಗ್ನೆನ್ಸಿ ರಿಲೇಟೆಡ್ ಹಾರ್ಟ್ ಪ್ರಾಬ್ಲಮ್ಸ್ ಕೂಡ ಇದಾವೆ. ಅದು ಇಟ್ಸ್ ಓನ್ಲಿ ಪ್ಯೂರ್ಲಿ ಮಹಿಳೆಯರಿಗೆ ಮಾತ್ರ ಬಂದಂಗಾಗತ್ತೆ. ಕೆಲವು ಪೆರಿಪಾರ್ಟಮ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ, ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಈ ತರ ಕಾಯಿಲೆಗಳು ಸ್ಪೆಸಿಫಿಕ್ ಆಗಿ ಹೆಂಗಸರಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಸೋಷಿಯಲ್ ಡಿಫ್ರೆನ್ಸಸ್ ನಮ್ಮಲ್ಲಿ ಇದ್ದೇ ಇದೆ. ಗಂಡಸರಿಗೂ ಹೆಂಗಸರಿಗೂ ಅವರು ಕೆಲಸ ಮಾಡ್ತಕ್ಕಂಥದ್ದು, ಇದು ಕೂಡ ಅವರು ಯಾವ ರೀತಿ ವಾತಾವರಣದಲ್ಲಿ ಇದ್ದಾರೆ. ಕೆಲವರು ತುಂಬಾ ಜನ ಮನೆ ಒಳಗೂ ಕೆಲಸ ಮಾಡ್ತಾ ಇದ್ದಾರೆ, ಹೊರಗಡೆನೂ ಕೆಲಸ ಮಾಡ್ತಿದ್ದಾರೆ. ಸೊ ಇದೇ ರೀತಿಯಾಗಿ ಎರಡು ಕಡೆಯಿಂದ ಒತ್ತಡವನ್ನು ಅವರು ಫೇಸ್ ಮಾಡ್ಬೇಕಾಗತ್ತೆ. ಇದು ಕೂಡ ಅವರ ಹೃದಯದ ಆರೋಗ್ಯದ ಬಗ್ಗೆ ಪರಿಣಾಮ ಬೀರುತ್ತೆ. ಇದಷ್ಟೇ ಅಲ್ಲದೆ ಅವರ ದೈಹಿಕವಾಗಿ ಹೆಂಗಸರು ಗಂಡಸರಲ್ಲಿ ಸುಮಾರು ವ್ಯತ್ಯಾಸಗಳಿರುತ್ತೆ. ಸೊ ಇದನ್ನ ಗಮನದಲ್ಲಿಟ್ಕೊಂಡು ನೋಡಿದ್ರೆ, ಇವಾಗ ತಂಬಾಕಾಗ್ಲಿ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಅಂತ ಅನ್ಕೋಬಹುದು. ಸ್ವಲ್ಪ ದಿನ ಅಂದ್ರೆ ಕೆಲವು ದಿನಗಳ ಹಿಂದೆಗೂ ಈಗೂ ತಂಬಾಕು ಈಕ್ವಲ್ ಆಗಿ ನೋಡ್ತಾ ಇದ್ದೀವಿ. ಹಾಗೆ ಮದ್ಯಪಾನದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಕೂಡ ಇವಾಗ ಗಂಡಸರಲ್ಲಿ ಏನು ಒಂದು 60 ml ಅಂತ ಏನು ಯಾವುದೇ ಒಂದು ಪ್ರಮಾಣದಲ್ಲಿ ತಗೊಂಡ್ರೆ ಅದರ ಅರ್ಧದಷ್ಟು ಪ್ರಮಾಣದಲ್ಲಿ ಅದೇ ದುಷ್ಪರಿಣಾಮ ಹೆಂಗಸರಲ್ಲಿ ಕಾಣಿಸ್ಕೊಳ್ಳುತ್ತೆ.
ಈ ರೀತಿಯಾಗಿ ಕೆಲವು ಅಂದ್ರೆ ಇದೆಲ್ಲ ಸಮರಿ ಮಾಡ್ಬೋದು. ಈ ರೀತಿಯಾಗಿ ಇಷ್ಟು ವ್ಯತ್ಯಾಸಗಳು ಇದೆ ಅಂತ ನನಗೆ ಅನ್ಸುತ್ತೆ. ಅದ್ರ ಬಗ್ಗೆ ಮಾತಾಡೋಣ ಡಾಕ್ಟರ್. ಕರೆಗಳು ತಗೋಣ. ಹಲೋ ಹಲೋ, ಹೇಳಿಮ್ಮ. ನಮಸ್ತೆ. ನಮಸ್ಕಾರ, ಹೇಳಿಮ್ಮ. ನನ್ನ ಹೆಸರು ಸುಧಾರಾಣಿ ಅಂತ. ಹೇಳಿಮ್ಮ, ತಮ್ಮ ಪ್ರಶ್ನೆ ಕೇಳಿ. ಹಲೋ ಸರ್, ನಮ್ದು ಒಂದು 6 ಮಂತ್ ಬೇಬಿ ಇದೆ. ಹೇಳಿಮ್ಮ. ಅದಕ್ಕೆ IAS 3mm ASD ಎಲ್ಲ ಸ್ಟಂಟ್ ಅಂತ ಇದೆ, ಏನೋ ಓಲ್ ಇದೆ ಅಂತ ಹೇಳ್ತಾ ಇದಾರೆ. ಕರೆಕ್ಟ್, ಹೇಳ್ತಾ ಹೋಗಿ. 7 months ಇದೆ. ಅದಕ್ಕೆ ಏನಾದ್ರೂ ಸರ್ಜರಿ ನೀಡ್ ಇರುತ್ತಾ ಅಥವಾ ಏನಾದ್ರು 1 year ಕಂಪ್ಲೀಟ್ ಆಗೋಷ್ಟು ಏನಾದ್ರು ಕ್ಲೋರ್ ಆಗುತ್ತಾ? ಮಕ್ಕಳಲ್ಲಿ ಈ ASD VSD ಅಂತ ಹೇಳ್ತೀವಿ. ಈ ತುಂಬಾ ಕಡಿಮೆ ವಯಸ್ಸಿನಲ್ಲಿ 3 mm ನೀವೇನು ಹೇಳ್ತಿದ್ದೀರಿ, ಇದಕ್ಕೆ ಯೂಶಲಿ ನಾವು ಫಾಲೋ ಅಪ್ ಅಂತ ಹೇಳ್ತೀವಿ. ಅಂದ್ರೆ ಅದನ್ನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತೀವಿ. ಬೆಳವಣಿಗೆ ಆಗ್ತಾ ಆಗ್ತಾ ಕೆಲವು ಈ ರೀತಿಯಾದ ASD, ಚಿಕ್ಕ ಸೈಜಿನ ASDಗಳು ಸಣ್ಣ ಆಗ್ತವೆ. ಇವಾಗ ನೀವು ಎಲ್ಲಿ ಇಕೋ ಅಂತ ಹೇಳಿ ಟೆಸ್ಟ್ ಮಾಡಿದಾಗ ಇದು ಕಂಡು ಬಂದಿರುತ್ತೆ. ಅದೇ ವೈದ್ಯರು ನಿಮ್ಗೆ ಹೇಳಿರ್ತಾರೆ ಇದು ಮುಂದೆ ಬರ್ತಾ ಬರ್ತಾ ಸಣ್ಣ ಆಗ್ಬೋದು ಅನ್ನೋ ಕೆಲವೊಂದು ಕ್ಲೂಸ್ ಇರುತ್ತೆ. ಇಕೋ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ. ಅದನ್ನ ನೋಡ್ಕೊಂಡು ನಾವು 6 ತಿಂಗಳಾದ್ಮೇಲೆ ಬರ್ಬೇಕು, ಎಷ್ಟು ದಿನ ಆದ್ಮೇಲೆ ಬರ್ಬೇಕು ಅಂತ ಹೇಳಿರ್ತಾರೆ, ಆ ಟೈಮಲ್ಲಿ ಬರ್ಬೋದು. ಕೆಲವು ಹೋಲ್ಸ್ ಸ್ವಲ್ಪ ದೊಡ್ಡದಾಗಿದ್ದು ಅಥವಾ ಬೆಳವಣಿಗೆ ಆಗ್ತಾ ಆಗ್ತಾ ಸಣ್ಣ ಆಗದೆ ಇರ್ಬೋದು ಅಥವಾ ಆಗದೆ ಕ್ಲೋಸ್ ಆಗದೆ ಇರ್ಬೋದು. ಅದಕ್ಕೆ ಸೂಕ್ತವಾದ ಸಮಯದಲ್ಲಿ ಚಿಕಿತ್ಸೆ ಕೊಟ್ರೆ ಸರಿ ಹೋಗ್ತಾರೆ, ತೊಂದರೆ ಇಲ್ಲ. ಫಾಲೋ ಅಪ್ ಅಲ್ಲಿ ಹೇಳ್ಕೊಂಡಿದ್ದೀರಮ್ಮ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಮುಂದಿನ ಕರೆ ಇದೆ, ತಗೋಣ. ಹಲೋ ಹಲೋ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಅದೇ ಹೃದಯದ ಬಗ್ಗೆ ಸರ್. ಹೇಳಿ, ಹಲೋ, ಪ್ರಶ್ನೆ ಕೇಳಿ ಸರ್. ಅದೇ ನಮ್ಗೆ ಎದೆ ಉರಿ ಬಂದು ಅಡ್ಮಿಟ್ ಆಗಿದೆ ಜಯದೇವದಲ್ಲಿ. ಹಾ, ಅದಕ್ಕೆ ಈಗ ಪೇನ್ ಬರ್ತದೆ ಸರ್ ವಾಕ್ ಮಾಡ್ಬೇಕಾದ್ರೆ. ಓಕೆ, ಇದು ಇವರು ಪ್ರಶ್ನೆ ಕೇಳಿದ್ರು, ವಾಕ್ ಮಾಡ್ಬೇಕಾದ್ರೆ ಪೇನ್ ಬರುತ್ತೆ ಅಂತ. ಇದು ಒಂದು ಹಾರ್ಟಿಗೆ ಸಂಬಂಧಪಟ್ಟಿದ್ದ ಸ್ಪೆಸಿಫಿಕ್ ಇದು ಏನು ಸಿಂಪ್ಟಮ್ ಅಂತ ಹೇಳ್ತೀವಿ. ಇದು ಕೇಳಿಸ್ತಾ ಇದೆ. ವಾಕ್ ಮಾಡ್ಬೇಕಾದ್ರೆ ಎದೆಯಲ್ಲಿ ಪೇನ್ ಬರ್ತಾ ಇರ್ತದೆ. ಗೊತ್ತಾಯ್ತು, ಇವಾಗ ತಮ್ಮ ಪ್ರಶ್ನೆ ಅರ್ಥ ಆಗಿದೆ. ಡಾಕ್ಟರ್ ಉತ್ತರ ನೀಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳೋಣ. ಆಯ್ತಾಯ್ತು. ಹಾ, ಇದು ನಡೆದಾಗ ಬರ್ತಕ್ಕಂತ ಎದೆ ನೋವು ಹಾರ್ಟಿಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು ಮಾತ್ರೆಗಳೆಲ್ಲ ಕೊಟ್ಟು ನೀವು ಜಯದೇವ ಹೋಗಿದ್ರಿ ಅಂದ್ರೆ ನೆಕ್ಸ್ಟ್ ನೀವು ಫಾಲೋ ಅಪ್ ಹೋದಾಗ ಈ ತರ ಆಗ್ತಿದೆ ಅಂತ ತಿಳಿಸಿದ್ರೆ ಅವರು ಸೂಕ್ತವಾದ ಮಾತ್ರೆಗಳು ಔಷಧಿಗಳನ್ನೆಲ್ಲ ಕೊಡ್ತೇವೆ. ಮಾತ್ರೆ ಔಷಧಿಗಳಲ್ಲಿ ನಿಮಗೆ ಒಂದು ಸಮಾಧಾನ ಕಾಣ್ಬೇಕು. ರಕ್ತನಾಳದಲ್ಲಿ ಬ್ಲಾಕ್ ಆದಾಗ, ಯಾವುದೇ ಕಾರಣಕ್ಕೆ ರಕ್ತನಾಳದಲ್ಲಿ ಬ್ಲಾಕ್ ಆದಾಗ ಈ ರೀತಿಯಾಗಿ ನಡೆದಾಗ ಎದೆ ನೋವು ಬರುತ್ತೆ, ರೆಸ್ಟ್ ತಗೊಂಡ್ರೆ ಸಣ್ಣ ಆಗತ್ತೆ ಅಂತಕ್ಕಂಥದ್ದು ಗೊತ್ತಿದೆ. ಮಾತ್ರೆಗಳಲ್ಲಿ ಯಾವಾಗ ನಿಮ್ಗೆ ಸೂಕ್ತವಾದ ಫಲ ಸಿಕ್ಕಿಲ್ಲ ಅಂತ ಅನ್ಸಿದ್ರೆ ಆವಾಗ ಮುಂದಕ್ಕೆ ನಾವು ಆಂಜಿಯೋಗ್ರಾಮ್ ಅಂತ ಹೇಳಿ ಟೆಸ್ಟ್ ಮಾಡಿ ನೋಡಿದ್ರೆ ಎಷ್ಟು ಬ್ಲಾಕ್ಸ್ ಇದೆ ಅಂತ ಗೊತ್ತಾಗತ್ತೆ. ಅದನ್ನ ನೋಡ್ಕೊಂಡು ನಾವು ಮುಂದಿನ ಏನು ಕೆಲವು ಸರಿ ನಾವು ಬ್ಲಾಕ್ಸ್ ಇದ್ರು ಕೂಡ ಮಾತ್ರೆಗಳಲ್ಲೇ ಇರ್ಬೇಕು ಅಂತ ಡಿಸೈಡ್ ಮಾಡ್ಬೋದು. ಅಥವಾ ಮುಂದಕ್ಕೆ ನಾವು ಬೈಪಾಸ್ ಸರ್ಜರಿನ ಅಥವಾ ಆಂಜಿಯೋಪ್ಲಾಸ್ಟಿನ ಅಂತ ಹೇಳಿ ಅದನ್ನ ಚಿಕಿತ್ಸೆ ಬೇಕಾ ಬೇಡವಾ, ಹಾಗೆ ಮಾತ್ರೆಗಳಲ್ಲೇ ಬಿಡ್ಬೋದಾ ಅನ್ನೋ ಒಂದು ನಮ್ಗೆ ಮಾಹಿತಿ ಸಿಗತ್ತೆ. ನೀವು ಆಂಜಿಯೋಗ್ರಾಮ್ ಟೆಸ್ಟ್ ಮಾಡಿದ್ರೆ ಮುಂದಕ್ಕೆ ನಮ್ಗೆ ಗೊತ್ತಾಗತ್ತೆ ಅನ್ಸುತ್ತೆ. ನೀವು ನೆಕ್ಸ್ಟ್ ಟೈಮ್ ವೈದ್ಯರಲ್ಲಿ ಹೋದಾಗ ಮಾತ್ರೆಗಳು ನಿಮ್ಗೆ ಈ ತರ ನೋವು ಇದೆ, ನಾವು ಇಷ್ಟಿಷ್ಟು ಮಾತ್ರೆ ತಗೋತಿದ್ದೀನಿ ಅನ್ನೋ ಡಿಸ್ಕಸ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಓಕೆ, ಅದನ್ನು ಸೂಕ್ತವಾಗಿ ಪ್ರಯತ್ನ ಪಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಮುಂದಿನ ಕರೆ ಇದೆ, ತಗೋಣ. ಹಲೋ ಸರ್, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಆಯ್ತು ಸರ್, ಕೇಳಿಸ್ತದೆ, ಹೇಳಿ. ಸರ್ ವೆಂಕಟೇಶ್ ಅಂತ ಹೇಳಿ ಗುಬ್ಬಿ ನಾನು. ಹೇಳಿ. ನಾವು ಹೃದಯದ ತೊಂದರೆ, ನನಗೆ ನೋವೇನ್ ಬರ್ತಾ ಇರಲಿಲ್ಲ ಸರ್. ವಾಕ್ ಮಾಡ್ಬೇಕಾದ್ರೆ ಹೇಳಿ. ಉಸಿರು ಹಿಡ್ಕೊಂಡಂಗ ಆಗುತ್ತೆ. ಸುತ್ತಲೂ ರೌಂಡ್ ಅಪ್ ಹೃದಯದ ಮೇಲ್ಭಾಗ ಎರಡೂ ಕಡೆನೆ, ಹಿಂದ್ಗಡೆ ಬೆನ್ನು ಭಾಗನೂ ಅಷ್ಟೇ. ವಾಕ್ ಮಾಡ್ಬೇಕಾದ್ರೆ ಹಿಡ್ಕೊಂಡಂಗ ಆಗುತ್ತೆ ಸರ್. ಅದು ಕರೆಕ್ಟ್. ಇದು ಇವಾಗ ಪ್ರೀವಿಯಸ್ ಹಿಂದಿನ ಕ್ವಶನ್ಗೂ ಇದು ಆಲ್ಮೋಸ್ಟ್ ಸೇಮ್ ಇದೆ. ನಡೆದಾಗ ಬರ್ತಕ್ಕಂತ ಯಾವುದೇ ರೀತಿಯಾದ ಡಿಸ್ಕಂಫರ್ಟ್ ಅಥವಾ ಸಮಾಧಾನ ಇಲ್ದೇ ಇರೋಂಥದ್ದು, ಎದೆ ನೋವು ಬರ್ತಾ ಇರ್ಬೋದು. ಕೆಲವರಲ್ಲಿ ಇಲ್ಲಿ ಗಡ್ಡದ ಹತ್ರ ನೋವು ಬರುತ್ತೆ, ಗಂಟ್ಲಲ್ಲಿ ನೋವು ಬರುತ್ತೆ, ಕೆಲವರಿಗೆ ಬೆನ್ನಲ್ಲಿ ನೋವು ಬರುತ್ತೆ, ಅಥವಾ ಎಡಗೈನಲ್ಲಿ ನೋವು ಬರುತ್ತೆ, ಅಥವಾ ಯಾವ್ದೋ ಉಸಿರಾಟಕ್ಕೆ ಕಷ್ಟ ಆಗತ್ತೆ. ಇದು ಎಲ್ಲ ತೊಂದರೆಗಳು ಹಾರ್ಟ್ ಮತ್ತೆ ಲಂಗ್ಸ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು. ಮೋರ್ ಸ್ಪೆಸಿಫಿಕಲಿ ಹಾರ್ಟಿಂದ ತೊಂದರೆ ಅಂತ ಕಾಣಿಸುತ್ತೆ.
ಸೂಕ್ತವಾದ ಪರೀಕ್ಷೆಗಳು ಮಾಡಬೇಕಾಗತ್ತೆ. ECG ಅಥವಾ ಇಕೋ ಅಥವಾ ಮುಂದೆ ಯಾವುದೇ ಬೇರೆ ಆ ECG ಇಕೋ ಫೈಂಡಿಂಗ್ಸ್ ನೋಡಿಕೊಂಡು ಅಲ್ಲಿ ಏನಿದೆ ಅಂತ ನೋಡಿಕೊಂಡು ಟ್ರೆಡ್ಮಿಲ್ ಟೆಸ್ಟ್ ಆಗಲಿ ಮುಂದೆ ಏನಾದ್ರು ಪರೀಕ್ಷೆಗಳು ಮಾಡ್ಕೋಬೇಕಾಗತ್ತೆ. ಈ ರೀತಿಯಾದ ಹೇಳಿ ಒಂದ್ಸಾರಿ ಮಾಡ್ತಿದ್ದೆ ಸರ್ ನಾನು ಇಕೋ ಮತ್ತು ECG ಪ್ಲಸ್ ಇನ್ನೊಂದು ಟ್ರೆಡ್ಮಿಲ್ ಟೆಸ್ಟ್ ಅನ್ನು ಮಾಡ್ತಿದ್ದೆ. ನಾನು ಒಂದ್ ವಿಷಯ ಹೇಳ್ದೆ ನಿಮ್ಗೆ, ಇದು ಉಸಿರು ಕಟ್ಟೋದು ಒಂದು ಹಾರ್ಟಿಂದು ಆಗಿರ್ಬೋದು, ಹಾಗೇನೆ ಲಂಗ್ಸ್ ಅಲ್ಲಿ ಕೂಡ ಅಂದ್ರೆ ಶ್ವಾಸಕೋಶಗಳಲ್ಲಿ ಕೂಡ ತೊಂದರೆ ಇರ್ಬೋದು. ಸೊ ನಿಮ್ಮ ಫಿಸಿಷಿಯನ್ ಅಥವಾ ವೈದ್ಯರಲ್ಲಿ ಕಂಡ್ರೆ ಆ ರಿಪೋರ್ಟ್ಸ್ ನೆಲ್ಲ ನೋಡ್ಬಿಟ್ಟು ಅನಲೈಸ್ ಮಾಡಿ ಹಾರ್ಟ್ ಇಂದ ಬರ್ತಿರೋ ಪ್ರಾಬ್ಲಮ್ ಅಥವಾ ಲಂಗ್ಸ್ ಅಲ್ಲಿ ಏನಾದ್ರು ತೊಂದರೆ ಇದೆಯಾ ಅನ್ನೋದು ಕೂಡ ವಿಚಾರ ಮಾಡಿ ಮಾಡ್ಬೇಕಾಗತ್ತೆ. ನೀವು ಇದೆಲ್ಲ ಟೆಸ್ಟ್ ಮಾಡಿಸಿರೋದು ಒಳ್ಳೇದು. ಯಾರಿಗೆ ಆಗ್ಲಿ ಈ ರೀತಿಯಾದ ಒಂದು ಎದೆ ನೋವು ಅಥವಾ ಉಸಿರಾಡ್ಲಿಕ್ಕೆ ತಂದ್ರೆ ನಡೆಯುವಾಗ ಆಗ್ತಿದೆ ಅಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡದೆ ಅದನ್ನ ಪರೀಕ್ಷೆಗಳು ಮಾಡಿಸ್ಕೊಳ್ಳೋದು ಒಳ್ಳೇದು. ನಿಮ್ಗೆ ರಿಲೀಫ್ ಸಿಕ್ಕಿಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಕಾರಣ ಇರುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ನನಗೆ ಕೊಲೆಸ್ಟ್ರಾಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ್. ಕೊಲೆಸ್ಟ್ರಾಲ್ ಮಾತ್ರೆ ಕೊಟ್ಟರು, ಬೇರೆ ಏನು ತೊಂದರೆ ಇಲ್ಲ ಅಂತ ಹೇಳಿ ಫಿಸಿಷಿಯನ್ ಅವರು ಹೇಳಿದ್ರು. ಕರೆಕ್ಟ್. ಡಾಕ್ಟರ್ ಹೇಳಿದ ಪ್ರಕಾರನೇ ಅದನ್ನ ಬೇರೆ ರೀತಿಯಾಗಿ ಇನ್ನೊಂದು ಸ್ವಲ್ಪ ಟೆಸ್ಟ್ಗಳನ್ನ ಮಾಡಿಸಿ ಇವಾಗ ಕಾರಣ ಏನು ಅಂತ ಹೇಳಿ ನಿಖರವಾಗಿ ಕಂಡುಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅದಕ್ಕೆ ತಕ್ಕಂತೆ ನಂತರ ಅದಕ್ಕೆ ಸೂಕ್ತವಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆಗಳಿರ್ತದೆ. ಅದರ ಮೇಲೆ ಪ್ರಯತ್ನ ಪಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ ತಗೋಣ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ, ಪ್ರಶ್ನೆ ಹೇಳಿ. ನಾವು ವಿಜಯಪುರದಿಂದ ಮಾತಾಡೋದು ಸರ್. ಹೇಳಿ. ರಮೇಶ್ ಅಂತ. ನಮ್ಮ ಮದರ್ಗೆ 60 years ರೀ ಸರ್. ಹೇಳಿ. ಅವ್ರದ ಈಗ ಒಂದ್ 5 ವರ್ಷದಿಂದ ಸರ್ ನಾವು ಇಲ್ಲೇ ಬೆಳಗಾಂ KLಗೆ ಹೋಗಿ ಎಂಜಿಯೋಗ್ರಾಫಿ ಮಾಡಿಸಿದ್ವಿ ಸರ್. ಸ್ವಲ್ಪ ಅವ್ರದ್ದು ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಸರ್. ಓಕೆ. ಅದ್ರ ಹಾರ್ಟ್ ಒಳಗ ಯಾವ್ದು ಹೋಲ ಬ್ಲಾಕ್ ಇಲ್ಲ ತಂದ್ರಿ ಸರ್ ಅವ್ರ. ಓಕೆ. ಅವ್ರಿಗೆ ಶುಗರ್ ಇಲ್ರಿ, ಸ್ವಲ್ಪ ಹೈಪರ್ BP ಐತ್ರಿ. ಹೇಳಿ. ಅದ ಸರ್ ಅವ್ರದ ಇದೈತಲ್ರಿ ಸರ್, ಹೃದಯ ಬಡಿತ ಒಮ್ಮೆ ಅಬೌವ್ 100 ಹೋಗತ್ರಿ, 150 ತಕರಿ, ಒಮ್ಮೆ 70 ಈ ಟೈಪ್ ಅಂದ್ರ ಇದು ಕಾನ್ಸ್ಟಂಟ್ ಇಲ್ರಿ ಸರ್ ಅದ. ಓಕೆ, ಹೇಳ್ತಾ ಹೋಗಿ. ಅದಕ್ಕ ಅವ್ರ ಇಲ್ಲೊಬ್ರು ಸರ್ ಅವ್ರ ಏನಂದ್ರಿ ಅದ ಮ್ಯಾಟ್ರಲ್ ಹಾಲ್ ಚೇಂಜ್ ಮಾಡ್ಬೇಕಂತ ಅಂದ್ರಿ ಸರ್. ಆದ್ರ ನಾವ್ ರೆಗ್ಯುಲರ್ ಆಗಿ ತೋರ್ಸು ಡಾಕ್ಟರ್ ಏನ್ ಹೇಳಿದ್ರಿ, ಏಜ್ ಆಗೈತಿ, ಸ್ವಲ್ಪ ಅಷ್ಟ್ರ ಸಂಬಂಧ ಆಪರೇಷನ್ ಬೇಡ ಅಂತ ಒಬ್ರು ಸಜೆಷನ್ ಕೊಟ್ರು ಸರ್. ಓಕೆ. ಅದ ಈಗ ಏನಾಗತ್ತೆ ಸರ್, ಅವ್ರಿಗೆ ಸ್ವಲ್ಪ ನೆಗಡಿ ಕಪಾಳ ಏನಾರ ಅಂತಂದ್ರೆ ಸ್ವಲ್ಪ ಅದು ಅವ್ರಿಗೆ ಸೈಡ್ ಎಫೆಕ್ಟ್ ಆಗತ್ತದೆ. ಅದಕ್ಕೆ ಏನು ಸಜೆಷನ್ ಕೊಡ್ತಿರ್ತಾರೆ. ಓಕೆ. ಇದು ನೀವು ಹೇಳ್ತಿರೋದು ಅಂದ್ರೆ ಒಂದು ಎದೆ ಬಡಿತದಲ್ಲಿ ಏರ್ಪೇರ್ ಆಗ್ತಿದೆ, ಮತ್ತೆ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತಿದೆ, ಹಾಗೆ ವಾಲ್ವಿನ ತೊಂದರೆ ಇದೆ ಅಂತ ಹೇಳಿದ್ರಿ. ಈ ವಾಲ್ವ್ ತೊಂದ್ರೆ ಚಿಕ್ಕ ವಯಸ್ಸಿಂದಾನೇ ಯೂಶಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಒಂದು ಪರಿಸ್ಥಿತಿ ಆದ್ಮೇಲೆ ನಾವು ಇಕೋ ಅಂತ ಹೇಳಿ ಟೆಸ್ಟ್ ಮಾಡಿದಾಗ ಆ ವಾಲ್ವ್ ಅಲ್ಲಿ ಎಷ್ಟು ಲೀಕ್ ಇದೆ, ಎಷ್ಟು ಬ್ಲಡ್ ಫ್ಲೋ ನಲ್ಲಿ ಅಡಚಣೆ ಉಂಟು ಮಾಡ್ತಿದೆ ಅಂತ ಹೇಳಿ ನಮ್ಗೆ ಒಂದು ಮಾಹಿತಿ ಸಿಗತ್ತೆ. ಒಂದೇ ಸತಿ ನಾವು ನೋಡಿ ಇದಕ್ಕೆ ಆಪರೇಷನ್ ಬೇಕು ಇಲ್ಲ ಅಂತ ಹೇಳಲಿಕ್ಕೆ ಹಲವಾರು ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ, ಅದನ್ನ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ಹಾರ್ಟ್ ಇದೇ ಯಾವಾಗ ವಾಲ್ವ್ ಸಣ್ಣ ಆಗಿರುತ್ತೆ ಅಥವಾ ಲೀಕ್ ಆಗ್ತಿರುತ್ತೆ, ಅದು ಒಂದು ಎಕ್ಸ್ಟ್ರಾ ಸ್ಟ್ರೆಸ್ ಆಗಿರುತ್ತೆ ಹಾರ್ಟ್ ಮೇಲೆ. ಸೊ ಅದನ್ನ ಹಾರ್ಟ್ ತಡ್ಕೊಳುತ್ತಾ ಇಲ್ವಾ ಅಥವಾ ಅದರಿಂದ ಬೇರೆ ಬೇರೆ ಏನೇನು ತೊಂದರೆಗಳು ಕಾಣ್ತಿದೆ ಅಂತ ಹೇಳಿ ನೋಡ್ಬೇಕಾಗತ್ತೆ. ಹಾರ್ಟಿನ ಇಕೋನಲ್ಲಿ ನೋಡ್ತಕ್ಕಂಥ ಸೈಜು ಮತ್ತೆ ವಾಲ್ವ್ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಲೀಕ್ ಇದೆ, ಅದರಿಂದಾಗಿ ಅವರಿಗೆ ಎಷ್ಟು ತೊಂದರೆ ಆಗ್ತಿದೆ, ಇವೆಲ್ಲ ನೋಡ್ಕೊಂಡು ಆಪರೇಷನ್ ಮಾಡ್ಬೇಕಾ ಬೇಡವಾ ನಾವೊಂದು ಡಿಸೈಡ್ ಮಾಡ್ತೀವಿ. ಆಪರೇಷನ್ ನಲ್ಲಿ ರಿಸ್ಕ್ ಎಷ್ಟಿದೆ, ಅವರಿಗೆ ಆಪರೇಷನ್ ತಡ್ಕೊಳಕ್ಕಾಗತ್ತಾ ಇಲ್ವಾ ಅನ್ನೋದು ಕೂಡ ನಾವು ನೋಡ್ಬೇಕಾಗತ್ತೆ. ಇವೆರಡನ್ನೂ ಹೊಂದಾಣಿಕೆ ಮಾಡ್ಕೊಂಡು ನೋಡಿ ನಾವು ಯಾವಾಗ ಯಾರಿಗೆ ಆಪರೇಷನ್ ಬೇಕು ಬೇಡ ಅನ್ನೋದು ಡಿಸೈಡ್ ಮಾಡ್ಬೋದು. 60 ವರ್ಷ ಅನ್ನೋದು ತುಂಬಾ ಜಾಸ್ತಿ ಅಲ್ಲ. ಈಗಿನ ನಮ್ಮ ವೈದ್ಯ ಪದ್ಧತಿನಲ್ಲಿ 60 ವರ್ಷ ಜಾಸ್ತಿ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಅಷ್ಟು ವಯಸ್ಸಿನವರಿಗೆ ಸುಮಾರು ಎಷ್ಟೇ ರಿಸ್ಕ್ ಇದ್ರೂ ಕೂಡ ಆಪರೇಷನ್ ಮಾಡ್ಲಿಕ್ಕೆ ಆಗುತ್ತೆ. ಬೇರೆ ಅದು ಅವ್ರನ್ನ ಡೀಟೇಲ್ ಆಗಿ ನೋಡಿದ್ರೆ ನಮ್ಗೆ ನಾವು ಏನು ಮಾಡ್ಬೇಕು ಬೇಡ ಅನ್ನೋದು ಒಂದು ಮಾಹಿತಿ ತಿಳ್ಕೊಬಹುದು. ಅದನ್ನ ಸೂಕ್ತವಾಗಿ ಪ್ರಯತ್ನ ಪಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೋಣ. ವಿರಾಮದ ನಂತರ ಡಾಕ್ಟರ್ ಲೈವ್ ದಿನ ಪ್ರಸಾರ ಕಾರ್ಯಕ್ರಮಕ್ಕೆ ವಾಪಸ್ ಬರೋಣ. ಡಾಕ್ಟರ್ ಹತ್ರ ಮಾತಾಡ್ಬೇಕಾಯ್ತು ಸರ್. ಮಾತಾಡಿ. ಪ್ರಶ್ನೆ ಕೇಳಿ. ನನಗೆ ನನ್ನ ಏಜ್ 28 ಸರ್. ನನ್ನ BP ಐತೆ. ಹೇಳಿ ಸರ್. ಹಾರ್ಟ್ ಒಮ್ಮೆ ಸ್ಟಾಪ್ ಆದಂಗ, ಒಮ್ಮೆ ದಮ್ ಬಂದಂಗ ಆಗೋದು, ಉಸಿರು ಕಡ್ದಂಗ ಆಗೋದು ಆಗುತ್ತೆ ಸರ್. ಓಕೆ. ಅದಕ್ಕೆ ಏನಾದ್ರು ಔಷಧಿ ಕೊಡ್ತೀರಾ ಸರ್? ಇದು ನೀವು ಹೇಳ್ತಿರೋದು ಅಂದ್ರೆ ಒಂದು ಎದೆ ಬಡಿತ
ಆಮೇಲೆ ಬಾತ್ರೂಮ್ ಹೋಗೋದು ಬಂದ ತಕ್ಷಣ ಮೇಲಿನ ಮೇಲೆ ಉಸಿರು ಕೆಳಗಿನ ಕೆಳಗಾಗತ್ತೆ ಸರ್. ಒಂದ್ 5 ನಿಮಿಷದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆದಂಗ ಆಗುತ್ತೆ ಸರ್. ಒಮ್ಮೆ ಮೈ ಎಲ್ಲ ಬಿಸಿ ಆಗೋದು ಇದು ಆಗೋದಾಗುತ್ತೆ ಸರ್ ಅದು. ಓಕೆ. ಹಾರ್ಟ್ ಹೈ ಬ್ಲಡ್ ಪ್ರೆಷರ್ ಅನ್ನೋದು ಒಂದು ಸ್ಪೆಸಿಫಿಕ್ ಪ್ರಾಬ್ಲಮ್. ಇದರಿಂದಾಗಿ ಸುಮಾರು ಹಾರ್ಟ್ ಪ್ರಾಬ್ಲಮ್ಸ್ ಬರುತ್ತೆ. ನೀವು ಅದಕ್ಕೆ ಸರಿಯಾದ BP ಎಷ್ಟನೇ ವಯಸ್ಸಲ್ಲಿದ್ರು ಒಂದು ಲಿಮಿಟ್ ಕ್ರಾಸ್ ಆದಾಗ ನಾವು ಮಾತ್ರೆಗಳು ತಗೊಳ್ಳೇಬೇಕಾಗತ್ತೆ. ಇಲ್ಲ ಸರ್, BP ಅಂತೂ ವೀಕ್ಲಿ ಚೆಕಪ್ ಮಾಡಿಸ್ತೀನಿ ಸರ್ ಅವನ್ನ. ಆಮೇಲೆ BP ಅಂತೂ ಪ್ರಾಬ್ಲಮ್ ಅಂತೂ ಇಲ್ಲ ಅಂತ ಹೇಳಿದ್ರು ಸರ್ ಡಾಕ್ಟರ್. ಆಮೇಲೆ ಸ್ವಲ್ಪ ಅದು ಹಾರ್ಟ್ ನಲ್ಲಿ ಇಲ್ಲಿ ಲೆಫ್ಟ್ ಸೈಡ್ ಪೇನ್ ಆದಂಗ ಆಗುತ್ತೆ ಸರ್ ಬೆಳಿಗ್ಗೆ ಎದ್ದ ತಕ್ಷಣ. ಇಲ್ಲ, ಇದು BP ಒಂದು ಕರೆಕ್ಟ್ ಆಗಿ ಫಾಲೋ ಮಾಡೋದು ಒಂದಲ್ಲದೆ ನಿಮ್ಮ ಮುಂದಿನ ನನಗನ್ಸುತ್ತೆ ಒಂದು ECG ಇಕೋ ಅಂತ ಹೇಳಿ ಮಾಡಿ ನಿಮ್ಮ ಹೃದಯ ತಜ್ಞರಲ್ಲಿ ವಿಚಾರ ಮಾಡೋದು ಒಳ್ಳೆಯದು. ಆಮೇಲೆ ನಾವು ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡೋದು ಉತ್ತಮ ಆಗುತ್ತೆ. ಈಗ ನಾವು ಜನರಲ್ ಡಿಸ್ಕಷನ್ ಬಂದ್ರೆ ಯಾವ ಕಾರಣಕ್ಕೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅಂತಂದ್ರೆ ಒಂದು ಬ್ಲಡ್ ಪ್ರೆಷರ್ ಅಂತ ಈಗೇನು ಹೇಳಿದ್ರು ಅದೊಂದು. ಹಾಗೇನೆ ಶುಗರ್ ಇದ್ದವರು ಶುಗರ್ ಕಂಟ್ರೋಲ್ ಮಾಡ್ಕೊಳ್ಬೇಕು. ಹಾಗೇನೆ ಕೊಲೆಸ್ಟ್ರಾಲ್ ಅಂತ ಇನ್ನೊಬ್ರು ಡಿಸ್ಕಷನ್ ಮಾಡಿದ್ವಿ. ಕೊಲೆಸ್ಟ್ರಾಲ್ ಜಾಸ್ತಿ ಇರೋರು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡ್ಕೊಳ್ಬೇಕು. ಹಾಗೆ ನಿಯಮಿತವಾಗಿ ಎಕ್ಸಸೈಸ್ ಮಾಡೋದು, ಒಳ್ಳೆ ಆಹಾರ ಪದ್ಧತಿ, ಒಳ್ಳೆ ಆಹಾರ ಉಪಯೋಗಿಸೋದು, ಇದೆಲ್ಲ ಹಾರ್ಟ್ನ ಆರೋಗ್ಯವಾಗಿಡಕ್ಕೆ ಸಹಾಯ ಮಾಡುತ್ತೆ. ನೀವು ಮುಂದಕ್ಕೆ ನನಗನ್ಸುತ್ತೆ ECG ಮತ್ತೆ ಇಕೋ ಹಾಗೆ ಎಕ್ಸ್ರೇ ಈ ರೀತಿಯಾದ ಬೇಸಿಕ್ ಟೆಸ್ಟ್ ಮಾಡಿಬಿಟ್ಟು ಯಾರು ಕಾರ್ಡಿಯಾಲಜಿಸ್ಟ್ ಒಬ್ಬರನ್ನ ಕಂಡು ಪರೀಕ್ಷೆ ಮಾಡಿಸ್ಕೊಂಡ್ರೆ ನಿಮಗೆ ಸಮಾಧಾನ ಸಿಗತ್ತೆ ಅನ್ಸುತ್ತೆ. BP ಈಗ ಕಂಟ್ರೋಲ್ ಮಾಡ್ತಿರೋದು ಹಾಗೆ ಕಂಟ್ರೋಲ್ ಮಾಡ್ಕೊಳ್ಳಿ. ಪರೀಕ್ಷೆಗಳು ಮಾಡಿದ್ರೆ ಇದು ಹಾರ್ಟಿಗೆ ಸಂಬಂಧಪಟ್ಟಿದ್ದು ಹೌದಾ ಅಲ್ಲ ಅನ್ನೋ ಒಂದು ಮಾಹಿತಿ ಸಿಗುತ್ತೆ. ಓಕೆ, ಅದನ್ನು ಸೂಕ್ತವಾಗಿ ಪ್ರಯತ್ನ ಪಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ ತಗೋಣ. ಹಲೋ ಹಲೋ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಇದು ನಾವು ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀನಿ. ಹೇಳಿ ಸರ್. ಹಾರ್ಟ್ದು ಹೇಳಿ. ನಮ್ಮ ಪ್ರಶ್ನೆ ಇದೆ, ನಾನು ಪ್ರಶ್ನೆ ಕೇಳ್ಬೇಕಲ್ಲ? ಕೇಳಿಸ್ಕೊಳ್ತಾ ಇದೀವಿ, ಹೇಳಿ ತಮ್ಮ ಪ್ರಶ್ನೆ ಕೇಳಿ. ತಮ್ಮ ಟಿವಿ ವಾಲ್ಯೂಮನ್ನು ಸಂಪೂರ್ಣ ಕಮ್ಮಿ ಮಾಡ್ಬಿಡಿ, ತಮ್ಮ ಪ್ರಶ್ನೆ ಕೇಳಿ. ಕಮ್ಮಿ ಮಾಡಿ. ನಮಸ್ಕಾರ. ಹೇಳಿ ತಮ್ಮ ಪ್ರಶ್ನೆ ಕೇಳಿ. ಇದು ನಾನು HR ರಾಮಪ್ರಿಯನ್ ಅಂತ. ಓಕೆ. ನಾನು 3 ವರ್ಷದಿಂದ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ನನಗೆ ಆಮೇಲೆ ನಾರಾಯಣ ಹೃದಯಾಲಯಲ್ಲಿ ಅಡ್ಮಿಟ್ ಮಾಡಿದ್ರು. ನನಗೆ ICD ಹಾಕಿದ್ದಾರೆ, ICD ಇಂಪ್ಲಾಂಟ್ ಮಾಡಿದ್ದಾರೆ. ICD ಇಂಪ್ಲಾಂಟ್ ಮಾಡಿ ನನಗೆ ಒಂದು ವರ್ಷ ಆದ್ಮೇಲೆ ಮತ್ತೆ ಅದು ಒಳಗಡೆ ಶಾಕ್, ರೆಕರೆಂಟ್ ಶಾಕ್ ಬರ್ತಾ ಇತ್ತು. ಆಮೇಲೆ ಮೇನ್ ಅಲ್ಲಿ ನನಗೆ EPS-RFA ಮಾಡಿದ್ರು. ಅದಾದ್ಮೇಲೆ 2 ಸರಿ ಶಾಕ್ ಹೊಡೆದಿದೆ ಅಷ್ಟೇ. ಇವಾಗ ನನಗೆ ಸ್ವಲ್ಪ ಶುಗರ್ ಕಂಪ್ಲೇಂಟ್ ಇದೆ, ಶುಗರ್ ಜಾಸ್ತಿ ಆಗಿತ್ತು, ಗಾಲ್ ಬ್ಲಾಡರ್ ಆಪರೇಷನ್ ಆಗಿತ್ತು. ಈಗ ಪರವಾಗಿಲ್ಲ, ಶುಗರ್ ಕಂಟ್ರೋಲ್ ಇದೆ, ಜಾನಮೆಟ್ ತಗೋತಾ ಇದ್ದೀನಿ, ಶುಗರ್ ಕಂಟ್ರೋಲ್ ಇದೆ. ಇವಾಗ ನನಗೆ ಈಗ ICD ಹಾಕಿದ್ರೆ 3 ವರ್ಷ ಆಗಿದೆ ನನಗೆ. ಇವಾಗ ICD ಹಾಕಿದ್ದಾರೆ, ಪ್ಲಸ್ ನನಗೆ IPS-RFA ಆಗಿದೆ. ಸದ್ಯಕ್ಕೆ ಏನಾಗಿದೆ ಅಂದ್ರೆ ಸ್ವಲ್ಪ ನಡೆದಿದೆ, ಸ್ವಲ್ಪ ನಂಗೆ ಒಂಥರ ಭಯ ಹೋಗ್ಬಿಡುತ್ತೆ. ಏನೋ ಒಂಥರ ನಡೆದ್ರೆ ಶಾಕ್ ಹೊಡಿಯುತ್ತೇನಪ್ಪ, ಶಾಕ್ ಹೊಡಿಯುತ್ತೇನಪ್ಪ ಅಂತ ಬ್ರಿಸ್ಕ್ ವಾಕಿಂಗ್ ಮಾಡ ಹೊಡಿಯುತ್ತೇನೋ, ಶಾಕ್ ಹೊಡಿಯುತ್ತೇನೋ ಅನ್ನತ್ತೆ ಸರ್. ಹೇಳಿ ಸರ್, ಏನ್ ಮಾಡ್ಬೇಕು ಅಂತ. ಇದು ಅಂತದ್ದು ಯಾಕೆ ನಾವು ಹಾಕ್ತಿವಿ ಅಂತ, ಇದೊಂದು ಡಿವೈಸ್ ಇರುತ್ತೆ, ಪ್ರಾಣ ಕೂಡ ಹೋಗ್ಬೋದು. ಆ ಒಂದು ರಿಸ್ಕ್ ನ ಕಡಿಮೆ ಮಾಡಕ್ಕೆ ಒಂದು ICD ಅಂತ ಡಿವೈಸ್ ಹಾಕ್ತಿವಿ. ಅದು ಯಾವಾಗ ಎದೆ ಬಡಿತ ಹೆಚ್ಚು ಕಮ್ಮಿ ಆಗತ್ತೆ ಅದೊಂದು ಶಾಕ್ ಕೊಡುತ್ತೆ. ಅದು ಒಳ್ಳೆ ಕಂಫರ್ಟ್, ಅದು ಒಳ್ಳೆ ಸೆನ್ಸೇಷನ್ ಇರೋದಿಲ್ಲ ನಿಮ್ಗೆ. ಶಾಕ್ ಗೊತ್ತಾಯ್ತು. ತಮ್ಮ ಪ್ರಶ್ನೆ ಅರ್ಥ ಆಗಿದೆ, ಡಾಕ್ಟರ್ ಉತ್ತರ ನೀಡ್ತಾರೆ, ಕೇಳಿಸ್ಕೊಳ್ಳೋಣ. ಅದು ಶಾಕ್ ಕೊಟ್ಟಾಗ ನಿಮ್ಗೆ ಅದು ಏನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ಅದನ್ನ ಸರಿ ಮಾಡಿರುತ್ತೆ. EPS-RFA ಮಾಡೋದ್ರಿಂದ ಕೂಡ ಅದು ಶಾಕ್ ಕೊಡೋ ಒಂದು ಏನು ರಿಸ್ಕ್ ಇರುತ್ತೆ ಅದು ಕಡಿಮೆ ಆಗುತ್ತೆ. ನೀವು ನಡೆದಾಗ ಆತರ ಭಯ ಆಗ್ತಿದೆ ಅಂದ್ರೆ ಒಂದು ಏನು ನೀವು ನಾರಾಯಣಕ್ಕೆ ಬಂದ್ರೆ, ಆಸ್ಪತ್ರೆಗೆ ಬಂದ್ರೆ, ನಾವು ನೀವು ನಡೆದಾಗ ಎಷ್ಟು ಹಾರ್ಟ್ ಬೀಟ್ ನಿಮ್ಗೆ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಒಂದು ಅನಲೈಸ್ ಮಾಡ್ಬೋದು. ಹಾಗೆ ಡಿವೈಸ್ ಅಲ್ಲೂ ಕೂಡ ಶಾಕ್ ಕೊಡಕ್ಕೆ ಒಂದು ಥ್ರೆಶೋಲ್ಡ್ಸ್ ಅಂತ ಹೇಳ್ತೀವಿ. ಯಾವ ರೇಟ್ ಇಂದ ಎಲ್ಲಿವರೆಗೂ, ಎಷ್ಟರವರೆಗೂ ನಾವು ಶಾಕ್ ಕೊಡೋದನ್ನ ಅವಾಯ್ಡ್ ಮಾಡ್ಬೋದು, ಎಷ್ಟರವರೆಗೂ ಶಾಕ್, ಎಷ್ಟ್ರ ಮೇಲೆ ಬಂದ್ರೆ ಶಾಕ್ ಕೊಡ್ಬೇಕು ಅನ್ನೋದನ್ನ ಅದನ್ನೆಲ್ಲ ಸೆಟ್ಟಿಂಗ್ಸ್ ಪ್ಯಾರಾಮೀಟರ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಬೋದು. ನೀವು ಎಕ್ಸಸೈಸ್ ಮಾಡಕ್ ಹೇಳ್ತಿದ್ದೀವಿ ಆದ್ರೆ ನೀವು ಮಾಡಕ್ಕೆ ಭಯ ಆಗ್ತಿದೆ ಅಂದ್ರೆ
ನೀವು ಬಂದ್ರೆ ಆಸ್ಪತ್ರೆಗೆ ಬಂದು ನಾವು ಮಾನಿಟರ್ ಹಾಕ್ಬಿಟ್ಟು ನಿಮ್ಗೆ ಎಕ್ಸರ್ಸೈಸ್ ಮಾಡಿಸ್ಬೋದು. ಎಷ್ಟು ಮಟ್ಟಿಗೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಇಲ್ಲ ಅನ್ನೋದನ್ನ ನೋಡ್ಕೊಂಡು ಹಾಗೇನೆ ಡಿವೈಸ್ ಪ್ಯಾರಾಮೀಟರ್ಸ್ ನ ಅಡ್ಜಸ್ಟ್ ಮಾಡಿದ್ರೆ ನೀವು ಎಕ್ಸರ್ಸೈಸ್ ಕೂಡ ಧೈರ್ಯವಾಗಿ ಮಾಡ್ಬೋದು, ತೊಂದರೆ ಇಲ್ಲ. ಅದೇ ನೀವು ಹೇಳ್ದಂಗೆ ಬೇರೆ ಎಲ್ಲ ಪ್ಯಾರಾಮೀಟರ್ಸ್ ನೀವು ಕಂಟ್ರೋಲ್ ಮಾಡ್ತಿದ್ದೀನಿ ಅಂದ್ರೆ ಅದು ಒಳ್ಳೆ ಅಂಶ. ಕೊಲೆಸ್ಟ್ರಾಲ್, ಆಹಾರದಲ್ಲಿ ನೀವು ಪದ್ಧತಿಯನ್ನು ಕರೆಕ್ಟಾಗಿ ಫಾಲೋ ಮಾಡ್ತಿದ್ದೀನಿ, ಮಾತ್ರೆಗಳೆಲ್ಲ ತಗೋತಾ ಇದ್ದೀನಿ, ಶುಗರ್ ಕಂಟ್ರೋಲ್ ಮಾಡ್ತಿದ್ದೀನಿ, ಇದೆಲ್ಲ ನಿಮ್ಮ ಹೃದಯನ ಚೆನ್ನಾಗಿಟ್ಕೊಳ್ಳೋಕ್ಕೆ ಅನುಕೂಲ ಮಾಡ್ಕೊಳ್ಳುತ್ತೆ. ಸೊ ಇದು ICD ಸ್ಪೆಸಿಫಿಕ್ ಆಗಿ ನೀವು ಆಸ್ಪತ್ರೆಗೆ ಬಂದು ಅದನ್ನ ಪ್ಯಾರಾಮೀಟರ್ಸ್ನ ಅಡ್ಜಸ್ಟ್ ಮಾಡಿಸ್ಕೊಂಡ್ರೆ ಖಂಡಿತವಾಗಿ ನೀವು ಎಕ್ಸರ್ಸೈಸ್ ಮಾಡ್ಬೋದು, ಮುಂದಕ್ಕೆ ಏನು ಭಯ ಇಲ್ಲದೆ ಕೂಡ ಮಾಡ್ಬೋದು. ನೀವು ಒಂದ್ಸತಿ ನೀವು ಆಸ್ಪತ್ರೆ ಎನ್ವೈರ್ಮೆಂಟ್ ಅಲ್ಲಿ ಧೈರ್ಯವಾಗಿ ಮಾಡ್ಲಿಕ್ಕಾಯ್ತು ಅಂದ್ರೆ ನೀವು ಮನೆಗೆ ಹೋಗಿ ಕೂಡ ಅದೇ ರೀತಿ ಕಂಟಿನ್ಯೂ ಮಾಡಕ್ಕೆ ಅನುಕೂಲ ಆಗುತ್ತೆ. ಓಕೆ, ಅದನ್ನ ಸ್ವಲ್ಪವಾಗಿ ಪ್ರಯತ್ನ ಪಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ, ತಗೋಣ. ಹಲೋ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಹಲೋ, ಕೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾ ಗುಲ್ಬರ್ಗದಿಂದ ಶಾಂತಪ್ಪ ಇಂದೂರ್ ಅಂತ ಸರ್ ಮಾತಾಡೋದು. ಹೇಳಿ ಸರ್, ನನಗೆ ಹಾರ್ಟ್ ಇದೆ ಸರ್, 2 ಸ್ಟೆಂಟ್ ಹಾಕಿದ್ದಾರೆ ಸರ್. ಓಕೆ. ಮತ್ತೆ ಶುಗರ್ ಇದೆ ಸರ್, BP ಇಲ್ಲ. ಬ್ಯಾಕ್ ಪೇನು ಮತ್ತೆ ಚೆಸ್ಟ್ ಪೇನು ಬರ್ತದೆ ಸರ್. ಟ್ಯಾಬ್ಲೆಟ್ ಚಾಲು ಇದ್ರು ಅದು ಆಗ್ತದೆ ಸರ್. ಅದು ಯಾಕಂತ ವಾಕಿಂಗ್ ಎಲ್ಲ ಮಾಡಕ್ ಹೇಳಿರ್ತಾರೆ, ಮಾಡ್ತಾ ಇದ್ದೀರಾ? ವಾಕಿಂಗ್ ಮಾಡ್ತೇವೆ ಸರ್, ದಿನ 2 ಕಿಲೋಮೀಟರ್ ಹೋಗ್ಬೋದು. ವೆರಿ ಗುಡ್, ವೆರಿ ಗುಡ್. ಇದು ಸ್ಟೆಂಟ್ ಅಂತ ಹೇಳೋದು ಒಂದು ಏನು ನಮ್ಮ ಕಾರ್ಡಿಯಾಲಜಿನಲ್ಲಿ ಒಳ್ಳೆ ಒಂದು ಚಿಕಿತ್ಸಾ ವಿಧಾನ. ಏನಂದ್ರೆ ರಕ್ತನಾಳದಲ್ಲಿ ಬ್ಲಾಕ್ ಆದಾಗ ಯಾವ್ದು ಮೆಡಿಸಿನ್ ಅಲ್ಲಿ ಕ್ಯೂರ್ ಆಗಲ್ಲ ಅಂತ ನಾವೇನ್ ಅನ್ಸುತ್ತೆ ಅದನ್ನ ನಾವು ಸ್ಟೆಂಟ್ ಹಾಕಿ ಟ್ರೀಟ್ಮೆಂಟ್ ಮಾಡ್ತೀವಿ. ಸ್ಟೆಂಟ್ ಹಾಕಿ ಟ್ರೀಟ್ಮೆಂಟ್ ಮಾಡಿದ ನಂತರ ನೀವು ಮಾತ್ರೆಗಳು ರೆಗ್ಯುಲರ್ ಲೈಫ್ ಲಾಂಗ್ ತಗೊಳ್ತಾ ಇರಬೇಕು. ಯಾವ ಕಾರಣಕ್ಕೂ ಮಾತ್ರೆ ನಿಲ್ಲಿಸಬಾರ್ದಾಗಿರುತ್ತೆ. ನೀವು ಎಕ್ಸಸೈಸ್, ವಾಕಿಂಗ್ ಕೂಡ 2 ಕಿಲೋಮೀಟರ್ ನಡೀತಿದ್ದೀರಿ ಅಂದ್ರೆ ನಿಮ್ಗೆ ಬರ್ತಿರ್ತಕ್ಕಂಥ ನೋವು, ಆ ವಾಕಿಂಗ್ ಮಾಡಿದಾಗ ಏನು ನೋವು ಬರ್ತಿಲ್ಲ ಅಂತಂದ್ರೆ ಅದು ಹಾರ್ಟಿಗೆ ಸಂಬಂಧಪಟ್ಟಿದಾಗಿರೋ ಸಾಧ್ಯತೆ ತುಂಬಾ ಕಡಿಮೆ. ಸೊ ನೀವು ಏನ್ ಮಾತ್ರೆ ತಗೋತಿದ್ದೀರಿ ಅದನ್ನ ಯಾವ್ದೇ ಕಾರಣಕ್ಕೂ ನಿಲ್ಸಬಾರ್ದು. ಮಾತ್ರೆ ಏನಕ್ಕೆ ತಗೋತಿರ್ತೀರಿ ಅಂದ್ರೆ ನಿಮ್ಮ ಹೃದಯದ ಆರೋಗ್ಯವಾಗಿ ಹೇಗಿದೆ ಹಾಗೆ ಮುಂದಕ್ಕೆ ಏನು ತೊಂದರೆ ಆಗ್ಬಾರ್ದು, ಹಾಗೆ ಸ್ಟೆಂಟ್ ಅಲ್ಲಿ ಏನೇ ತೊಂದರೆ ಬರಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಮಾತ್ರೆ ತಗೋತಾ ಇರ್ತೀರಿ. ಬೆನ್ನು ನೋವು, ಎದೆ ನೋವು ಬೇರೆ ಕಾರಣಗಳಿಂದನೂ ಬರ್ಬೋದು. ಈಗ ನಿಮ್ಮ ಬೆನ್ಮೂಳೆನಲ್ಲಿ ತೊಂದರೆ ಇದ್ರೆ ನೋವು ಬರುತ್ತೆ. ಹಾಗೇನೆ ಮಾಂಸಗಳಲ್ಲಿ ಏನಾದ್ರು ವೀಕ್ನೆಸ್, ಬೆನ್ಮೂಳೆಗೆ ಸಪೋರ್ಟ್ ಮಾಡೋ ಮಾಂಸಗಳಲ್ಲಿ ವೀಕ್ನೆಸ್ ಇದ್ರೂ ಕೂಡ ತೊಂದರೆ ಬರ್ಬೋದು. ಬೇರೆ ಹೊಟ್ಟೆ ಪ್ರಾಬ್ಲಮ್ಸ್ ಇದ್ರು ಕೂಡ ಆ ರೀತಿಯಾಗಿ ಕಾಣಿಸ್ಕೋಬಹುದು. ನೀವು ಎಕ್ಸಸೈಸ್ ಎಲ್ಲ ಮಾಡ್ಲಿಕ್ಕೆ ಆಗ್ತಿದೆ ಅಂತ ಹೇಳಿದ್ದು ಒಂದು ಒಳ್ಳೆ ಅಂಶ. ಎಕ್ಸಸೈಸಸ್ ರೆಗ್ಯುಲರ್ ಆಗಿ ವಾಕಿಂಗ್ ಏನ್ ಮಾಡ್ತಿದ್ದೆ ಕಂಟಿನ್ಯೂ ಮಾಡಿ. ಸೊ ನೀವು ಇದು ಮೂಳೆ ಡಾಕ್ಟರ್ ಯಾರಿಗಾರು ಕಂಡ್ರೆ ಉತ್ತಮ ಆಗುತ್ತೆ. ಮಾತ್ರೆ ಯಾವ್ದೇ ಕಾರಣಕ್ಕೂ ನಿಲ್ಸಬಾರ್ದಿರುತ್ತೆ. ಮುಂದಿನ ಕರೆ ಇದೆ, ತಗೋಣ. ಹಲೋ, ಪ್ರಶ್ನೆ ಕೇಳಿ. ಹೇಳಿ ಸರ್. ಕೇಳಿಸ್ತಾ ಇದೆ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಅದೇ ಸರ್, ನಾನು ಆರ್ಟಿನ ವಿಚಾರ ಮಾತಾಡಕ್ಕೆ ಫೋನ್ ಮಾಡಿದ್ದೆ. ನಂದು ಬೈಪಾಸ್ ಆಗಿತ್ತು. ಹೇಳಿ. ಆ ವಿಚಾರ ಮಾತಾಡೋಣ ಅಂತ ಕಾಲ್ ಮಾಡಿದ್ವಿ. ಹೇಳಿ, ಕೇಳಿ. ನನಗೆ 1.5 ವರ್ಷದಿಂದ ಹಾರ್ಟ್ ಇದಾಗಿತ್ತು ಸರ್. ಬೈಪಾಸ್ ಸರ್ಜರಿ ಮಾಡಿದ್ರು. ಓಕೆ. ಈಗ ಆರೋಗ್ಯ ದೃಷ್ಟಿಯಲ್ಲಿ ಸ್ವಲ್ಪ ಎಲ್ಲ ಚೆನ್ನಾಗಿದ್ದೀನಿ ಸರ್. ವೆರಿ ಗುಡ್. ಬಟ್ ಏನಂದ್ರೆ ಫ್ಯಾಟ್ ಆಗ್ತಾ ಇದೀನಿ, ದಪ್ಪ ಆಗ್ತಾ ಇದೀನಿ. ಓಕೆ. ಸ್ವಲ್ಪ ಓಡಾಡಿದ್ರೆ, ಕೆಲಸ ಮಾಡಿದ್ರೆ ಸುಸ್ತು, ಆಯಾಸ ಆಗ್ತಾ ಇದೆ. ವಿತ್ ವಾಕಿಂಗು ಮಾಡ್ತಾ ಇದೀನಿ. ಅಂದ್ರೆ ಕಂಫರ್ಟ್ ಅನಿಸ್ತಾ ಇಲ್ಲ ಮೊದ್ಲಿನ ತರ. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅದಕ್ಕೆ ತಮಗೆ ವಿಚಾರ ಮಾಡೋಣ ಅಂತ ಕಾಲ್ ಮಾಡಿದೆ. ನಾವು ಹಿಂದಿನ ಪ್ರಶ್ನೆಯಲ್ಲಿ ಜನರಲ್ ಆಗಿ ಮಾತಾಡೋದಾದ್ರೆ ಒಂದು ಸ್ಟೆಂಟ್ ಅಂತ ಹೇಳಿ ಚಿಕಿತ್ಸೆ ಪಡ್ಕೊಂಡಿದ್ರು. ಈ ರಕ್ತನಾಳದಲ್ಲಿ ಬ್ಲಾಕ್ ಇರ್ಬೇಕಾದ್ರೆ ಇನ್ನೊಂದು ರೀತಿಯಾಗಿ ಮಾತ್ರೆಗಳು ಒಂದು ರೀತಿಯಾದ ವಿಧಾನದ ಚಿಕಿತ್ಸೆ ಆಗಿರುತ್ತೆ. ಯಾವಾಗ ಮಾತ್ರೆ ಕೆಲಸ ಮಾಡಲ್ಲ, ಕೆಲವರಿಗೆ ಆಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಅಂತ ಹೇಳಿ ಮಾಡ್ತೀವಿ, ಕೆಲವರಿಗೆ ಬೈಪಾಸ್ ಅಂತ ಹೇಳಿ ಮಾಡ್ತೀವಿ. ಬೈಪಾಸ್ ನಲ್ಲಿ ಏನ್ ಮಾಡಿರ್ತಾರೆ, ಯಾವ್ದೇ ರಕ್ತನಾಳದಲ್ಲಿ ಬ್ಲಾಕ್ ಇರುತ್ತೆ ಅದರಿಂದ ಮುಂದಕ್ಕೆ ಇನ್ನೊಂದು ರಕ್ತನಾಳ ಜೋಡಿಸಿ ಅಲ್ಲಿಗೆ ಬ್ಲಡ್ ಚಲನೆ ಇಂಪ್ರೂವ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಈಗ ನಮ್ಮ ತೂಕ ಜಾಸ್ತಿ ಆಗ್ತಿರೋದು ಹಾರ್ಟಿಗೆ ಒಳ್ಳೇದಾಗಿರಲ್ಲ, ನಿಮ್ಮ ಓವರ್ ಆಲ್ ಹೆಲ್ತ್ಗೂ ಕೂಡ ಒಳ್ಳೇದಾಗಿರಲ್ಲ. ಇದರಿಂದಾಗಿ ಹಾರ್ಟ್ ಮೇಲೂ ಕೂಡ ಹೆಚ್ಚು ಒತ್ತಡ ಬೀಳುತ್ತೆ. ಯಾತಕ್ಕೋಸ್ಕರ, ಯಾವ ಕಾರಣಕ್ಕೆ ತೂಕ ಜಾಸ್ತಿ ಆಗ್ತಿದ್ದೀರಿ ಅಂತೇಳಿ ನಿಮ್ಮ ವೈದ್ಯರನ್ನ ಕಂಡು ನಿಮ್ಮ ಆ ಒಂದು ತೂಕ ಜಾಸ್ತಿ ಆಗ್ಲಿಕ್ಕೆ ಆಹಾರದಲ್ಲಿ ವ್ಯತ್ಯಾಸಗಳು ಅಥವಾ ನಾವು ಸರಿಯಾದ ಪ್ರಮಾಣದಲ್ಲಿ ಆಹಾರ ತಗೊಳ್ತಿದ್ದೀವಾ ಇಲ್ವಾ, ಎಷ್ಟು ಮಟ್ಟಿಗೆ ಎಕ್ಸರ್ಸೈಸ್ ಮಾಡ್ತಿದೀವಾ ಇಲ್ವಾ, ಇದನ್ನೆಲ್ಲ ಗಮನಿಸಿ
ಅಥವಾ ಬೇರೆ ಏನಾದ್ರು ತೊಂದರೆಗಳಿದ್ರೆ ತೂಕ ಜಾಸ್ತಿ ಆಗ್ತಿರ್ಬೋದು. ಇದನ್ನ ನೀವು ಅದೇ ನಾನು ಕನ್ಸಲ್ಟ್ ಮಾಡಿದೆ ಸರ್ ಡಾಕ್ಟರ್. ನಾನು ನಾರಾಯಣಾದ್ರು ದಾವಣಗೆರೆ ಸರ್, ನಾನು ಪ್ರಾಪರ್ ನಂದಿತಾವ್ರೆ ಹರಿಹರ ತಾಲೂಕು. ಅಲ್ಲಿ ಸಿಎಸ್ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಅವ್ರು ಅದೇ ಹೇಳಿದ್ರು ವಾಕಿಂಗು ನೀವು ಎಕ್ಸರ್ಸೈಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಡ್ತಾ ಇದ್ದೀರಾ? ಒಳ್ಳೇದು. ಹೌದು ಸರ್, ವಾಕಿಂಗ್ ಎಲ್ಲ ಮಾಡ್ತಾ ಇದ್ದೀನಿ, ಎಲ್ಲ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ. ಆದ್ರೂ ಊಟವೆಲ್ಲ ಕಂಟ್ರೋಲ್ ಇದೀನಿ ಸರ್. ಎಣ್ಣೆ ಜಿಟ್ಟು ಅದೇನೋ ತಗೊಂತ ಇಲ್ಲ, ಆದ್ರೂ ಸ್ವಲ್ಪ ಫ್ಯಾಟ್ನೆಸ್ ಕಮ್ಮಿ ಆಗ್ತಾ ಇಲ್ಲ. ಅದಕ್ಕೆ ಪರ್ಯಾಯ ದಾರಿ ಇದಾವ ಅಂತ ನಿಮ್ಮ ತಮ್ಮಲ್ಲಿ ಕೇಳೋಣ ಅಂತ ಕಾಲ್ ಮಾಡಿದೆ ನಾನು. ಈ ತೂಕದ ರಿಲೇಟೆಡ್ ಒಂದು ಕೆಲವು ಅಂದ್ರೆ ಒಂದು ಆಹಾರ ನೀವು ಹೇಳಿದ್ರಿ, ಡಿಸ್ಕಸ್ ಮಾಡಿದ್ವಿ, ಎಕ್ಸರ್ಸೈಸ್ ಡಿಸ್ಕಸ್ ಮಾಡಿದ್ವಿ. ಇದಲ್ಲದೆ ಕೆಲವೊಂದು ಸ್ಪೆಸಿಫಿಕ್ ಕಾಯಿಲೆಗಳಿಂದ ಕೂಡ ತೂಕ ಜಾಸ್ತಿ ಆಗ್ಬೋದು. ಅದನ್ನ ಎಂಡೋಕ್ರೈನಾಲಜಿಸ್ಟ್ ಅಥವಾ ಬೇರಿಯಾಟ್ರಿಕ್ ಸ್ಪೆಷಲಿಸ್ಟ್ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರೆ ಗೊತ್ತಾಗತ್ತೆ. ಇಲ್ಲ ಅಂದ್ರೆ ನಮ್ಮ ಮಾತ್ರೆಗಳು ಕೊಟ್ಟು ನಾವು ತೂಕ ಕಡಿಮೆ ಮಾಡುವಂತ ಯಾವುದೇ ರೀತಿ ವಿಧಾನಗಳು, ಸೇಫ್ ಆಗಿರೋ ಯಾವುದೇ ರೀತಿ ವಿಧಾನಗಳಿಲ್ಲ. ಮತ್ತೆ ಹಾರ್ಟಿಗೆ ಸಂಬಂಧಪಟ್ಟ ಹಾಗೆ ನೀವು ಮಾತ್ರೆಗಳೆಲ್ಲ ರೆಗ್ಯುಲರ್ ಆಗಿ ತಗೊಳ್ತಿದ್ದು, ಕೆಲವೊಮ್ಮೆ ಕೆಲವು ನಾವ್ ಏನ್ ಮಾಡ್ತೀವಿ, ಹಾರ್ಟ್ ಇಕೋ ಟೆಸ್ಟ್ ಅಂತ ಹೇಳಿ ಮಾಡಿದಾಗ ಪಂಪಿಂಗ್ ಅಂತೆಲ್ಲ ನೋಡ್ತೀವಿ. ಕೆಲವೊಮ್ಮೆ ಹಾರ್ಟಿಗೆ ಮೊದಲೇ ಡ್ಯಾಮೇಜ್ ಆಗಿದ್ರೆ, ಹಾರ್ಟ್ ವೀಕ್ ಆಗಿದ್ರೆ, ಅವಾಗ ಸ್ವಲ್ಪ ಅಂದ್ರೆ ಎಷ್ಟು ಮಾತ್ರೆಗಳು ಬೈಪಾಸ್ ನಂತರ ಕೂಡ ಮೊದಲಿನಷ್ಟು ಅಂದ್ರೆ ಅಟ್ಯಾಕ್ ಬರೋಕೆ ಮುಂಚೆ ಎಷ್ಟು ಏನು ಸುಲಭವಾಗಿ ನಾವು ಎಕ್ಸಸೈಸ್ ಕೆಲಸಗಳು, ಶ್ರಮವಾದ ಕೆಲಸಗಳು ಮಾಡಕ್ ಆಗ್ತಿತ್ತು, ಅದ್ ಮಾಡಕ್ ಆಗದೆ ಇರ್ಬೋದು. ಅದನ್ನ ನೀವು ನಿಮ್ಮ ರಿಪೋರ್ಟ್ಸ್ ಎಲ್ಲ ನೋಡಿದ್ರೆ ಅಥವಾ ನಿಮ್ ಡಾಕ್ಟರ್ ಅಲ್ಲಿ ನೀವು ಡಿಸ್ಕಸ್ ಮಾಡಿದ್ರೆ ಗೊತ್ತಾಗತ್ತೆ. ತೂಕ ಕಡಿಮೆ ಮಾಡ್ಕೊಳ್ಳೋದು ಸೂಕ್ತವಾಗಿ ಡಾಕ್ಟರ್ ಹೇಳಿದ ಪ್ರಕಾರನೇ ಅದನ್ನ ಸೂಕ್ತವಾಗಿ ಹಾಗೇನೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೋಣ. ವಿರಾಮದ ನಂತರ ಡಾಕ್ಟರ್ ಸಾಹೇಬ್ ನೆನಪಿಸಾರ ಕಾರ್ಯಕ್ರಮಕ್ಕೆ ವಾಪಸ್ ಬರೋಣ. ಆಲೂ ಪರೋಟ. ಬಾಯಿ ಹುಣ್ಣು, ತಿನ್ನಲು ತೊಂದರೆ? ಪ್ರಸ್ತುತವಿದೆ ಸ್ಮೈಲ್ ಮೌತ್ ಅಲ್ಸರ್ ಜೆಲ್. ಸ್ಮೈಲ್ ಬಾಯಿ ಹುಣ್ಣಿನಿಂದ ನೀಡುತ್ತೆ ತಕ್ಷಣ ಆರಾಮ. ನಿನ್ ರಸ್ತೆನ ಯಾವಾಗ ರೆಡಿ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಕೂತ್ಕೊಂಡು ಬರೀ ಮಾತಾಡೋದ್ರಿಂದ ಏನೂ ಆಗಲ್ಲ. ನಾವೇನಾದ್ರೂ ಮಾಡ್ಬೇಕು. ಒಬ್ರೇ ಏನ್ ಮಾಡಕ್ಕಾಗತ್ತೆ? ಒಬ್ರೇನ ನಾವ? ಆದ್ರೆ ಮಾಡೋದೇನು? ಅರ್ಜೆಂಟ್ ಆಗಿ ನೋಡಿ. ನಮಸ್ಕಾರ ಸರ್. ಸರ್, ಜಾತ್ರೆ ಉದ್ಘಾಟನೆ ಇದೆ. ದಯವಿಟ್ಟು ಇಲ್ಲ ಅನ್ಬೇಡಿ. ಇದನ್ನ ರಸ್ತೆ ಅಂತಾರೇನ್ರಿ ಕುಲ್ಕರ್ಣಿ? ಮೊದಲು ರೆಡಿ ಮಾಡ್ತಾ ಇದನ್ನ. ಇದೇ ರೀತಿ ನಾವೆಲ್ಲ ಕೂಡಿ ನಡೆದರೆ ದ್ವಾರಕೀಶ್ ಚಿತ್ರ ಇನ್ ಅಸೋಸಿಯೇಷನ್ ವಿತ್ ಬ್ಯಾಕ್ ಪೈಪರ್ ಸೋಡಾ ಪ್ರೆಸೆಂಟ್ಸ್ ಚೌಕ. ಡಾಕ್ಟರ್ ಸಾಹೇಬ್ ನೆನಪಿಸಾರ ಕಾರ್ಯಕ್ರಮಕ್ಕೆ ಹೇಳಿ ಮಾತು ಪ್ರಶ್ನೆ ಕೇಳಿ. ಸರ್ ನಮಸ್ತೆ, ನಾವು ಕನಕಪುರದಿಂದ ಕಾಲ್ ಮಾಡ್ತಾ ಇದೀವಿ. ಹೇಳಿ ಮಾ, ಪ್ರಶ್ನೆ ಕೇಳಿ. ನಮ್ಮ ಮನೆಯವ್ರಿಗೆ 47 ಇಯರ್ಸ್ ಏಜ್ ಆಗಿದೆ. ಹೇಳಿ. ಅವ್ರಿಗೆ ಎಲ್ರಿ ಫಂಕ್ಷನ್ ಕಡಿಮೆ ಇದೆ ಸರ್, 35% ಇದೆ. ಅದೇನಾದ್ರು ಜಾಸ್ತಿ ಮಾಡಕ್ ಆಗುತ್ತಾ ಅಂತ. ಹಾರ್ಟ್ ಎಲ್ ವಿ ಫಂಕ್ಷನ್ ಕಡಿಮೆ ಅಂತಂದ್ರೆ ಹಾರ್ಟ್ ಫೇಲ್ಯೂರ್ ಅಥವಾ ಆ ರೀತಿಯಾದ ಒಂದು ಪ್ರಾಬ್ಲಮ್ ಇರುತ್ತೆ. ಈ ಯಾತಕ್ಕೋಸ್ಕರ ಹಾರ್ಟ್ ಪಂಪಿಂಗ್ ಕಡಿಮೆ ಆಯ್ತು ಅನ್ನೋದು ಫಸ್ಟ್ ನಾವು ನೋಡ್ಬೇಕಾಗತ್ತೆ. ಕೆಲವು ಕಂಡೀಷನ್ಸ್ ಅಲ್ಲಿ ನಾವು ಚಿಕಿತ್ಸೆ ಕೊಟ್ಟಾಗ ಅದು ಯಾತಕ್ಕೋಸ್ಕರ ಆಗಿರುತ್ತೆ, ಅದನ್ನೇನಾದ್ರು ನಾವು ಟ್ರೀಟ್ಮೆಂಟ್ ಕೊಟ್ರೆ ಹಾರ್ಟ್ ಪಂಪಿಂಗ್ ಇಂಪ್ರೂವ್ ಆಗ್ಬೋದು. ಮತ್ತೆ ಅದು ಅದನ್ನೆಲ್ಲ ನಾವು ಟೆಸ್ಟ್ ಮಾಡಿದ್ರೆ ಗೊತ್ತಾಗತ್ತೆ. ಎರಡನೇದು, ಈ ಹಾರ್ಟ್ ಪಂಪಿಂಗ್ ಕಡಿಮೆ ಇರ್ಬೇಕಾದ್ರೆ ಕೆಲವು ಮಾತ್ರೆಗಳನ್ನೆಲ್ಲ ಸ್ಪೆಸಿಫಿಕ್ ಆಗಿ ಕೊಡ್ತೀವಿ. ಅದಕ್ಕೆ ಕರೆಕ್ಟ್ ಒಂದು ಮಾತ್ರೆ ಮೋಸ್ಟ್ಲಿ ಇರಲ್ಲಮ್ಮ, 4-5 ರೀತಿ ಅಥವಾ 7-8 ಮಾತ್ರೆಗಳು ನಾವು ಕೊಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ. ಆ ಮಾತ್ರೆಗಳದೆಲ್ಲ ಕರೆಕ್ಟ್ ಅದನ್ನ ಮಾತ್ರೆ ರೆಗ್ಯುಲರ್ ಆಗಿ ತಗೊಳ್ತಾ ಇರ್ಬೇಕು. ಯಾವ ಕಾರಣಕ್ಕೆ ಹಾರ್ಟ್ ಪಂಪಿಂಗ್ ಕಡಿಮೆ ಆಯ್ತು ಅನ್ನೋದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇದಷ್ಟೇ ಅಲ್ಲದೆ ಆಹಾರದಲ್ಲಿ ಎಷ್ಟು ನೀರು ಕುಡಿಬೇಕು, ಯಾವ ರೀತಿ ಆಹಾರ ತಗೋಬೇಕು, ಎಷ್ಟು ಮಟ್ಟಿಗೆ ನಾವು ಕೆಲಸ ಮಾಡಬೇಕು, ಇದೆಲ್ಲ ನಿಮ್ಮ ಕಂಡೀಷನ್, ಓವರ್ ಆಲ್ ಕಂಡೀಷನ್ ನೋಡಿದ್ರೆ ನಾವು ಹೇಳ್ಬೋದು. ಮತ್ತೆ ಕೆಲವು ಅಡ್ವಾನ್ಸ್ಡ್ ಪರೀಕ್ಷೆಗಳು ಕೂಡ ಮಾಡ್ಲಿಕ್ಕೆ ಇರುತ್ತೆ. ಆ ಟೆಸ್ಟ್ ಎಲ್ಲ ಮಾಡಿದ್ರೆ ಮುಂದಕ್ಕೆ ಏನಾದ್ರು, ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಬೈಪಾಸ್ ಅಥವಾ ಆಂಜಿಯೋಪ್ಲಾಸ್ಟಿ ಅಂತ ಹೇಳಿ, ಇವುಗಳಿಂದ ಏನಾದ್ರು ಇಂಪ್ರೂವ್ ಆಗುತ್ತೆ ಅನ್ನೋದು ಕೂಡ ನಾವು ತಿಳ್ಕೊಬಹುದು. ಇದೇ ನಾವು ಇನ್ನೊಬ್ರು ಡಿಸ್ಕಸ್ ಮಾಡಿದ್ರು, ICD ಅಂತ ಹೇಳಿದ್ವಿ, ಅದೊಂದು ಡಿವೈಸ್ ಆಗಿರುತ್ತೆ. CRT ಅಂತ ಹೇಳಿ ಡಿವೈಸ್ ಇರುತ್ತೆ. ಅದನ್ನೇನಾದ್ರೂ ಇವರಿಗೆ ಸೂಟ್ ಆಗಂತಿದ್ರೆ, ಅವರಿಗೆ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಸೂಟ್ ಆಗಂತಿದ್ರೆ ಅದನ್ನೆಲ್ಲ ಉಪಯೋಗಿಸ್ಕೋಬಹುದು. ಒಂದ್ಸತಿ ನೀವು ಸಮಯ ಇದ್ದಾಗ ನಾರಾಯಣ ಹೃದಯಾಲಯಕ್ಕೆ ಬಂದ್ರೆ ಎಲ್ಲ ಜನರಲ್ ಆಗಿ ಹಾರ್ಟ್ ಫೇಲ್ಯೂರ್ ಕ್ಲಿನಿಕ್ ಅಂತಾನೆ ನಡೆಸ್ತೀವಿ. ನಾನು ನಮ್ಮ ಫ್ರೆಂಡ್ ಇನ್ನೊಬ್ರು ಡಾಕ್ಟರ್ ಭಗೀರಥನ್ ಅವರಿಬ್ರು ಸೇರಿ ನಡೆಸ್ತೀವಿ. ಸೊ ನೀವು ಅಲ್ಲಿ ಬಂದಾಗ ಏನು ಎಲ್ಲ ಪರೀಕ್ಷೆಗಳು ಮಾಡಿ ನಾವು ನಿಮ್ದು ಯಾವ್ದಾವ್ದು ನೀವು ಮಾಡ್ತಿದ್ದೀರಿ, ಯಾವ್ದಾವ್ದು ಕಂಟಿನ್ಯೂ ಮಾಡಬೇಕು ಅಥವಾ ಯಾವ್ದಾದ್ರು ಮಿಸ್ ಆಗಿದ್ರೆ ಏನ್ ತಗೊಳ್ಬೇಕು, ಏನ್ ಮಾಡ್ಬೇಕು ಬೇಡ ಅನ್ನೋದನ್ನ ನಿಮ್ಗೆ ಓವರ್ ಆಲ್ ಇದು ಕೊಡ್ಬೋದು.
ಎಜೆಕ್ಷನ್ ಫ್ರಾಕ್ಷನ್ ಅನ್ನೋದು ಕೆಲವರಿಗೆ ಹಾರ್ಟ್ ಇದು ಮೆಡಿಸಿನ್ಸ್ ಅಲ್ಲಿ ಇಂಪ್ರೂವ್ ಆಗುತ್ತೆ, ಕೆಲವರಿಗೆ ಆಗದೆ ಇರ್ಬೋದು. ಕೆಲವರಿಗೆ ಕೆಲವೊಂದು ಡಿವೈಸಸ್ ಹಾಕಿದಾಗ ಇಂಪ್ರೂವ್ ಆಗುತ್ತೆ, ಕೆಲವರಿಗೆ ಆಗದೆ ಇರ್ಬೋದು. ಅದನ್ನ ನೋಡಿದ್ರೆ ಮಾತ್ರ ನಾವು ಪೂರ್ತಿ ಅನಲೈಸ್ ಮಾಡಿದ್ರೆ ನಮಗೆ ಕರೆಕ್ಟ್ ಆಗಿ ಆನ್ಸರ್ ಕೊಡ್ಬೋದಮ್ಮ. ಓಕೆ, ಅದನ್ನು ಸೂಕ್ತವಾಗಿ ಪ್ರಯತ್ನ ಪಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ, ತಗೋಣ. ಹಲೋ ಹಲೋ, ಹೇಳಿ. ತಮ್ಮ ಟಿವಿ ಒಲವನ್ನು ಸಂಪೂರ್ಣ ಕಮ್ಮಿ ಮಾಡಿಬಿಡಿ, ತಮ್ಮ ಪ್ರಶ್ನೆ ಕೇಳಿ. ಮಾಡಿದೀನಿ ಸರ್. ಹೇಳಿ ಸರ್. ಸರ್, ಈಗ ತಾನೇ ನಿಮ್ಮನ್ನ ಒಂದು ಪ್ರಶ್ನೆ ಕೇಳಿದೆ ಸರ್ ICD ಬಗ್ಗೆ. ಅದ್ರ ಬಗ್ಗೆ ಒಂದು 2 ಡೌಟ್ ಇದೆ ಸರ್, ಸ್ವಲ್ಪ ಕ್ಲಿಯರ್ ಮಾಡಿದ್ರೆ ಸರ್. ಒಂದು, ನನಗೆ ಏರಿಜಿಮಿಯಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏರಿಜಿಮಿಯಾಕ್ಕೋಸ್ಕರನೇ ನನಗೆ ICD ಹಾಕಿದ್ದಾರೆ. ಇದಕ್ಕೆ ಪರ್ಮನೆಂಟ್ ಕ್ಯೂರ್ ಏನಾದ್ರು ಇದೆಯಾ ಸರ್? ICD ರಿಮೂವ್ ಮಾಡೋ ಚಾನ್ಸ್ ಇದೆಯಾ? ಯಾಕಂದ್ರೆ 3 ವರ್ಷ ಆಯ್ತು, ರಿಮೂವ್ ಮಾಡೋ ಚಾನ್ಸ್ ಏನಾದ್ರು ಇದೆಯಾ? ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾನು ಕಂಪ್ಯೂಟರ್ ಕೆಲಸ ಮಾಡ್ತಿದ್ದೀನಿ ಸರ್, ಕಂಪ್ಯೂಟರ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅಲ್ಲಿ ಕಂಪ್ಯೂಟರ್ ಸರ್ವರ್ಸ್ ಇದೆ, ಕಂಪ್ಯೂಟರ್ ಸರ್ವರ್ಸ್ ಒಂದು 3 ಸರ್ವರ್ ಇದೆ. ಆ ರೇಡಿಯೇಷನ್ ಯಾರು ಎಫೆಕ್ಟ್ ಆಗತ್ತಾ? ಅಲ್ಲಿ ಕೆಲಸ ಮಾಡ್ಬೋದಾ ನಾನು? ಯಾಕಂದ್ರೆ ಕಂಪ್ಯೂಟರ್ ಅಲ್ಲಿ ಸರ್ವರ್ ಇದ್ರೆ ರೂಮ್ ಅಲ್ಲಿ ICD ಏನಾದ್ರು ಎಫೆಕ್ಟ್ ಆಗತ್ತಾ? ಈ 2 ಡೌಟ್ ನ ಸ್ವಲ್ಪ ಕ್ಲಿಯರ್ ಮಾಡ್ತೀರಾ ಸರ್ ಪ್ಲೀಸ್? ಎರಡನೇ ಪ್ರಶ್ನೆಗೆ ಬಂದ್ರೆ, ಕಂಪ್ಯೂಟರ್ ಸರ್ವರ್ಸ್ ಇಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ವೆರಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್, ಅಂದ್ರೆ ನೀವು MRI ಅಂತೆಲ್ಲ ಹೇಳ್ತೀವಿ, ಆತರ ತುಂಬಾ ಪವರ್ಫುಲ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್, ಟ್ರಾನ್ಸ್ಫಾರ್ಮರ್ಸ್ ಆ ತರದ ಹತ್ರ ಇದ್ರೆ ಮಾತ್ರ ರಿಸ್ಕ್ ಇರುತ್ತೆ. ಎನಿವೆ ನೀವು ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಗೊತ್ತೇ ಇರುತ್ತೆ ಎಷ್ಟು ಮಟ್ಟಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ನಮಗೆ ಭಯ ಇದೆ. ಅಂದ್ರೆ ಡಿವೈಸ್ ನ ಸೆಟ್ಟಿಂಗ್ಸ್ ನ ಚೇಂಜ್ ಆಗ್ಬೋದು ಅನ್ನೋ ಒಂದು ರಿಸ್ಕ್ ಇರುತ್ತೆ. ಎರಡನೇ, ಮೊದಲನೇ ಪ್ರಶ್ನೆಗೆ ಬಂದು, ನಾವು ICD ಅನ್ನೋದು ಒಂದು ಪ್ರೊಟೆಕ್ಟಿವ್ ಇದು. ಅಂದ್ರೆ ನಮ್ಗೆ ಹೇಗೆ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಒಬ್ಬ ಮನೆ ಮುಂದೆ, ನಮ್ಮ ಮನೆ ಇದೆ ಅಥವಾ ಒಂದು ಬ್ಯಾಂಕ್ ಇದೆ ಅದ್ರ ಮುಂದೆ, ಅಥವಾ ATM ಇದೆ ಅದ್ರ ಮುಂದೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂತಿರ್ತಾನೆ. ಸೊ ಯಾವಾಗ ಕಳ್ಳ ಬಂದ್ರೆ ಸೆಕ್ಯೂರಿಟಿ ಗಾರ್ಡ್ಗೂ ಕಳ್ಳಂಗೂ ಫೈಟ್ ಆಗತ್ತೆ. ಅದು ಕಂಫರ್ಟಬಲ್ ಸಿಚುವೇಶನ್ ಅಲ್ಲ. ಆದ್ರೆ ಆ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅಂದ್ರೆ ಕಳ್ತನ ಆಗಿರ್ತಿತ್ತು ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಸೊ ಆ ರೀತಿಯಾಗಿ ICD ಬಂದು ನಮ್ಗೆ ಒಂದು ಪೊಲೀಸ್ ಮ್ಯಾನ್ ತರ, ಅಥವಾ ಯಾವತ್ತು ನಮ್ಗೆ ತೊಂದರೆ ಕೊಡುತ್ತೆ ಅವತ್ತು ಮಾತ್ರ ಕೆಲಸ ಮಾಡುತ್ತೆ, ಬೇರೆ ದಿನ ಅದು ಕೆಲಸ ಮಾಡೋದಿಲ್ಲ. ಸೊ ಆಮೇಲಿಂದ ನಿಮ್ಗೆ ಏನು ಸ್ಪೆಸಿಫಿಕ್ ಆಗಿ ಇದಕ್ಕೆ ಅರಿದ್ಮಿಯಾಗೆ ಟ್ರೀಟ್ಮೆಂಟ್ ಏನು ಅಂತಂದ್ರೆ ಹೇಳಿದ್ರೆ, EPS RFA ಇಸ್ ಒನ್ ಆಫ್ ದ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ಸ್. ಅದು ನಿಮ್ಗೆ ಆಗ್ಲೇ ಆಗಿರೋದ್ರಿಂದ ಮೋಸ್ಟ್ಲಿ ಅದಾದ್ಮೇಲೆ ಕೂಡ ನಿಮ್ಗೆ ಯಾವುದೇ ಶಾಕ್ ಬಂದಿಲ್ಲ ಅಂದ್ರೆ ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ ಅನ್ಸುತ್ತೆ. ಇದಲ್ಲದೆ ಮಾತ್ರೆಗಳು ಕೂಡ ಇರುತ್ತೆ. ಸೊ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಪೂರ್ತಿ ಅನಲೈಸ್ ಮಾಡಿ ಕೂಡ ನಾವು ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ, ತಗೋಣ. ಹಲೋ ಹಲೋ ಹಲೋ, ಪ್ರಶ್ನೆ ಕೇಳಿಮ್ಮ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೇಳಿ. ನಾನು ಹುಬ್ಳಿಯಿಂದ ಫೋನ್ ಮಾಡ್ತಾ ಇದ್ದೀನಿ. ಹೇಳಿ. ಏನಿಲ್ಲ, ನಾನು ವಾಕಿಂಗ್ ಮಾಡಿ ನನಗೆ 45 ಇಯರ್ಸ್. ವೆರಿ ಗುಡ್. ನಾನು ವಾಕಿಂಗ್ ಮಾಡಿ ಬಂದ್ಮೇಲೆ ಸ್ವಲ್ಪ ಒಂದು ಸೆಕೆಂಡ್ ಹಾರ್ಟ್ ಹತ್ರ ಚೂರು ನೋವಾಗಿ ಹಾಗೆ ಹೊಟ್ಟೋಗುತ್ತೆ. ಪರ್ ಡೇ 1-2 ಸಲ ಬರ್ಬೋದು. ಅದಕ್ಕೆ ಏನ್ ಪ್ರಾಬ್ಲಮ್? ಒಂದು ವಾಕಿಂಗ್ ಮಾಡ್ತಿದ್ರಿ, ಇಟ್ಸ್ ಎ ವೆರಿ ಗುಡ್ ಥಿಂಗ್. ನಿಯಮಿತವಾದ ಎಕ್ಸರ್ಸೈಸ್ ಮಾಡೋದ್ರಿಂದ ನಮ್ಗೆ ಮುಂದೆ ಸೂರ್ಯ ನಮಸ್ಕಾರ ಎಲ್ಲ ಅದರಿಂದ ನಮ್ಗೆ ಮುಂದೆ ಬರುವಂತ ಹಾರ್ಟ್ ಪ್ರಾಬ್ಲಮ್ ನ ಪ್ರಿವೆಂಟ್ ಮಾಡ್ಕೋಬಹುದು, ಅಥವಾ ಹೃದಯವನ್ನ ಹೆಲ್ತಿಯಾಗಿ ಇಟ್ಕೋಬಹುದು. ಈ ಹಾರ್ಟ್ ಅಂದ್ರೆ ಹೃದಯ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದಾಗ ಏನಾಗುತ್ತೆ, ಯಾವುದೇ ಒಂದು ನಾವು ಸ್ಟ್ರೆಸ್ಫುಲ್ ಕೆಲಸ ಮಾಡಿದಾಗ, ಅಂದ್ರೆ ಈಗ ಸಮತಟ್ವಾದ ನೆಲದ ಮೇಲೆ ನಡೆದಾಗ್ಲಿ, ಅಥವಾ ಮೆಟ್ಲು ಹತ್ತದಾಗ್ಲಿ, ಅಥವಾ ಏನಾದ್ರು ತೂಕ ಇಟ್ಕೊಂಡು ಸ್ಟೇರ್ಸ್ ಹತ್ತುವಾಗ ಅಥವಾ ಇರಬೇಕಾದ್ರೆ ಹತ್ಬೇಕಾದ್ರೆ ಆ ಸಮಯದಲ್ಲಿ ನಮಗೆ ಏನೋ ಒಂದು ರೀತಿಯಾದ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ. ಎದೆ ನೋವು ಬರೋದಾಗ್ಲಿ, ಉಸಿರಾಡಕ್ ಕಷ್ಟ ಆಗೋದಾಗ್ಲಿ, ಆ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ. ನೀವು ಅದನ್ನ ಇವಾಗ ಹತ್ತಾ ಇದ್ರೆ ಅಲ್ಲೇ ನಿಂತ್ಕೊಂಡ್ರೆ ಸಮಾಧಾನ ಆಗುತ್ತೆ. ಮತ್ತೆ ಸೊ ಈ ಹತ್ತುವಾಗ ನೋವು ಬಂತು, ಅಥವಾ ಆಮೇಲೆ ನಾನು ರಿಲ್ಯಾಕ್ಸ್ ಮಾಡಿದೆ, ನಿಂತ್ಕೊಂಡೆ ಅಂದಾಗ ಡಿಸ್ಕಂಫರ್ಟ್ ಏನಿದೆ ಅದು ಹೊರಟೋಗುತ್ತೆ. ಮತ್ತೆ ಹತ್ಲಿಕ್ಕೆ ಶುರು ಮಾಡಿದ್ರೆ ತಿರ್ಗಾ ಬರುತ್ತೆ. ಈ ರೀತಿಯಾದ ಪ್ರಾಬ್ಲಮ್ ಬರ್ತಿದೆ ಅಂದ್ರೆ ಇದು ಹಾರ್ಟಿಗೆ ಸಂಬಂಧಪಟ್ಟಿದ್ದು ಆಗಿರೋ ಸಾಧ್ಯತೆ ಜಾಸ್ತಿ. ಒಮ್ಮೆ ನಿಮ್ಗೆ ಅನುಮಾನ ಇದೆ ಅಂತಂದ್ರೆ ಯಾವ ಕಾರಣಕ್ಕೂ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ.
ಡೆಫಿನೆಟ್ ಆಗಿ ಚೆಕ್ಅಪ್ ಮಾಡಿಸ್ಕೊಳ್ಳಿ. ಏನೇ ಪ್ರಾಬ್ಲಮ್ ಇರೋ ಅಂದ್ರೆ ನೀವು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತೀನಿ, ಸೂರ್ಯ ನಮಸ್ಕಾರ ಮಾಡ್ತೀನಿ, ಯೋಗ ಮಾಡ್ತೀನಿ ಅನ್ನೋರು ಅಂತ ಹಾಗೆಲ್ಲ ಮಾಡ್ತಿರೋದ್ರಿಂದ ಇರೋ ಪ್ರಾಬ್ಲಮ್ ಇರೋ ಸಾಧ್ಯತೆ ಕಮ್ಮಿ. ಆದ್ರೆ ನಿಮ್ ಅನುಮಾನ ಪರಿಹರಿಸ್ಕೊಳ್ಳಕ್ಕೆ ಒಂದು ಮುಂದಿನ ಟೆಸ್ಟ್ ಮಾಡಿಸ್ಕೊಳ್ಳೋದು ಉತ್ತಮ. ಇದೇ ಪ್ರಶ್ನೆ ಟೆಸ್ಟ್ ಮಾಡ್ತಿದ್ದೆ ಸರ್. ವೆರಿ ಗುಡ್. ಅವರು ಟೆಸ್ಟ್ ಮಾಡಿ ಏನು ಟೆಸ್ಟ್ ಮಾಡಿದ್ರು, ಮಾಡಿ ಏನು ಪ್ರಾಬ್ಲಮ್ ಇಲ್ಲಮ್ಮ. ಸ್ವಲ್ಪ ಫಾಸ್ಟ್ ವಾಕಿಂಗ್ ಮಾಡೋದ್ರಿಂದ ಸ್ವಲ್ಪ ಏನಾದ್ರು ಅದು ಈಗ ಹಾರ್ಟ್ ಹತ್ರ ಇರೋ ಮೂಳೆಗೆ ನೋವಾಗುತ್ತೆ. ಸೊ ಅದರಿಂದ ಅದು ಹಂಗಾಗಿರ್ಬೋದು. ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಹಾಗೂ ಇನ್ನೊಂದ್ಸಲಿ ನಾನು ಹಾರ್ಟ್ ಸ್ಪೆಷಲಿಸ್ಟ್ ಹತ್ರನ ಒಂದ್ಸಲಿ ಕನ್ಸಲ್ಟ್ ಮಾಡ್ತೀನಿ. ಧನ್ಯವಾದಗಳು ಡಾಕ್ಟರ್. ಮುಂದಿನ ಕರೆ ಇದೆ ತಗೋಣ. ಹಲೋ ಹಲೋ. ಡಾಕ್ಟರ್ ಹತ್ರ ಮಾತಾಡ್ಬೇಕು ಸರ್. ಹೇಳಿ, ಮಾತಾಡಿ, ಪ್ರಶ್ನೆ ಕೇಳಿಮ್ಮ. ಹಾ ಸರ್, ನಮ್ಮ ಯಜಮಾನ್ರಿಗೆ ಈಗ 60 years. ಲಾಸ್ಟ್ 2.5 years 2 ಸ್ಟೆಂಟ್ ಹಾಕ್ಸಿದ್ದಾರೆ. ಹೇಳಿ. ಹಲೋ ಸರ್. ಹೇಳಿ. ಹಲೋ ಸರ್. ಕೇಳಿಸ್ತಾ ಇದೆ, ಮುಂದುವರ್ಸಿ ನೀವು ಪ್ರಶ್ನೆ ಕೇಳಿಮ್ಮ. ಇವಾಗ ನಿಮಗೆ ತಮ್ಮ ಹಸ್ಬೆಂಡ್ಗೆ 60 years, ಅವ್ರಿಗೆ ಸ್ಟಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಏನು? ನೆಕ್ಸ್ಟ್ ಸರ್, ಮೊನ್ನೆ ಈಗ ಸಂಡೆ ಇಲ್ಲಿ ಗೊಮ್ಮಟೇಶ್ವರ ನೋಡಕ್ ಹೋಗಿ ಒಂದ್ ಮೆಟ್ಲು ಹತ್ತಿ ಇಳಿದ್ ಬಂದಿದ್ದಾರೆ. ಇದಕ್ಕಿಂತ ಮುಂಚೆಯಿಂದನೂ ನಡೆದಾಗ ಸ್ವಲ್ಪ ಪುನಃ ಚೆಸ್ಟ್ ಪೇನ್ ಅಂತ ಹೇಳ್ತಾರೆ, ಹೊಟ್ಟೆ ಎಲ್ಲ ಉಬ್ಬುತ್ತೆ ಅಂತಾರೆ. ಇದಕ್ಕೆ ಈಗ ಪುನಃ ಏನ್ ಮಾಡ್ಬೇಕು ಟ್ರೀಟ್ಮೆಂಟ್ ಅಂತ ಏನು? ಸೊ ಇದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಒಮ್ಮೆ ಬಂದಿದ್ರೆ ನಾವು ಕರೆಕ್ಟ್ ಆಗಿ ಚಿಕಿತ್ಸೆ ಎಲ್ಲ ತಗೊಳ್ತಾ ಇರ್ಬೇಕು. ಒಂದ್ಸರಿ ಚಿಕಿತ್ಸೆ ಆದ್ಮೇಲೆ ಮತ್ತೆ ಇನ್ನೊಮ್ಮೆ ಪ್ರಾಬ್ಲಮ್ ಜಾಸ್ತಿ ಆಗ್ಬಾರ್ದು ಅನ್ನೋದೇನಿಲ್ಲ. ಈ ಹೃದಯ ರಕ್ತನಾಳಗಳಲ್ಲಿ ಏನು ಬ್ಲಾಕ್ ಅಂತ ಇದೆ ಅದನ್ನ ಇವತ್ತಿನ ದಿನ ನಾವು ಚಿಕಿತ್ಸೆ ಮಾಡಿದೀವಿ, ಯಾವುದೇ ಆಂಜಿಯೋಪ್ಲಾಸ್ಟಿ ಆಗ್ಲಿ ಬೈಪಾಸ್ ಆಗ್ಲಿ ಅಂತಂದ್ರೆ ಆಮೇಲೆ ಅದು ಜಾಸ್ತಿ ಆಗದಿರೋ ತರ ಸುಮಾರು ನಾವು ಮಾತ್ರೆಗಳು ಕೊಟ್ಟಿರ್ತೀವಿ. ಆ ಮಾತ್ರೆ ಎಲ್ಲ ತಗೊಳ್ತಾ ಇರ್ಬೇಕಾದ್ರೆ ಮುಂದಕ್ಕೆ ಕಾಯಿಲೆ ಬೆಳವಣಿಗೆ ಆಗೋದನ್ನ ಕಡಿಮೆ ಆಗ್ಬೇಕು ಅನ್ನೋದಕ್ಕೋಸ್ಕರನೇ ಮಾತ್ರೆ ಕೊಟ್ಟಿರ್ತೀವಿ. ಇಷ್ಟಾದ್ರೂ ಕೂಡ ಕೆಲವರಲ್ಲಿ ಗೊತ್ತಾಯ್ತು. ಇವಾಗ ತಮ್ಮ ಪ್ರಶ್ನೆ ಅರ್ಥ ಆಗಿದೆ. ಇವಾಗ ಅದಕ್ಕೆ ಡಾಕ್ಟರ್ ಉತ್ತರ ನೀಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳೋಣ. ಹೌದು, ಕಾಯಿಲೆ ಮತ್ತೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಇದು ನಾವು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಯಾವ್ದು ಅಟ್ಯಾಕ್ ಆಗ್ಲಿ ರಕ್ತನಾಳದಲ್ಲಿ ಬ್ಲಾಕ್ ಆಗ್ಲಿ ಒಂದ್ ರೀತಿಯಾಗಿ ಒಂದೇ ಸತಿ ಚಿಕಿತ್ಸೆ ಮಾಡಿಸ್ಕೊಂಡು ನಾನು ಆಸ್ಪತ್ರೆಗೆ ಹೋಗಿ ಬಂದಿದ್ದೀನಿ ಇನ್ನೊಂದಿನ ಬರಬಾರ್ದು ಅನ್ನೋ ಒಂದು ಇರೋದಿಲ್ಲ. ಪ್ರಿವೆಂಟ್ ಮಾಡಕ್ಕೆ ಏನೇನ್ ಸಾಧ್ಯತೆ ಇದೆ ಎಲ್ಲ ಮಾಡ್ತಿರ್ತೀವಿ. ಮಾತ್ರೆಗಳು ಔಷಧಿಗಳು ತಗೋತಾ ಇದ್ರು ಕೂಡ ಮತ್ತೆ ಹೊಸ ಪ್ರಾಬ್ಲಮ್ ಬಂದಿರೋ ಸಾಧ್ಯತೆ ಇದೆ. ನೀವು ಹೇಳಿದ ಎಲ್ಲಾ ಪ್ರಾಬ್ಲಮ್ಸ್ ಕೇಳಿಸ್ಕೊಂಡ್ರೆ ಖಂಡಿತ ಏನು ಒಳಗಡೆ ರಕ್ತನಾಳದಲ್ಲಿ ಬ್ಲಾಕ್ ಆಗಿರೋದು ಪ್ರೋಗ್ರೆಸ್ ಆಗಿದೆ, ಅಥವಾ ಮೊದ್ಲೇನು 2 ವರ್ಷಕ್ಕೆ ಮುಂಚೆ ಏನ್ ಚೆಕಪ್ ಮಾಡಿ ಏನ್ ಚಿಕಿತ್ಸೆ ಕೊಟ್ಟಿದ್ರು ಅದಕ್ಕಿಂತ ಕಾಯಿಲೆ ಜಾಸ್ತಿ ಆಗಿರ್ಬೋದು. ಅದನ್ನ ಮತ್ತೊಮ್ಮೆ ಚೆಕಪ್ ಅದೇ ರೀತಿಯಾದ ಎಲ್ಲ ಚೆಕಪ್ಸ್ ಮಾಡಿಸ್ಕೋಬೇಕಮ್ಮ. ಇದಕ್ಕೆ ಧನ್ಯವಾದಗಳು ಡಾಕ್ಟರ್. ಮುಂದಿನ ಕರೆ ಇದೆ ತಗೋಣ. ಹಲೋ ಹಲೋ. ಹೇಳಿ. ಹೇಳಿ. ನಮಸ್ತೆ ಸರ್. ಪ್ರಶ್ನೆ ಕೇಳಿ. ಸರ್, ನಮ್ಮ ಮನೆಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತಂದು ಮೊನ್ನೆ ಅಸಿಡಿಟಿ ಮಾಡ್ತಿದ್ದೆ ಸರ್. ಇನ್ನೊಂದ್ಸತಿ ಕೇಳ್ತೀರಾ? ಹಲೋ ಸರ್, ಮೊನ್ನೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತಂದು ಐಎಲ್ಗೆ ಸ್ಪೆಷಲಿಸ್ಟ್ ಬಂದಿದ್ದಾರೆ ಸರ್, ದಾವಣಗೆರೆ. ಹೇಳಿ. ಅವ್ರ ಹತ್ರ ಕರ್ಕೊಂಡು ಹೋಗಿ ಸರ್, ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ಸರ್. ಆದ್ರೂ ಸರ್ ಅವ್ರಿಗೆ ಟಿಬಿ ಕಾಯಿಲೆ ಸರ್, ಟಿಬಿ ಪೇಷಂಟ್ ಸರ್. ಅವ್ರು ಟ್ಯಾಬ್ಲೆಟ್ ತಗೊಂತಿರ್ತಾರ್ರಿ. ಒಂಥರ ಭಯ ಸರ್, ಇಡೀ ಒಂಥರ ವೀಕ್ ಆಗೋದು ಇದಾಗ್ತದೆ, ನಮ್ಗೆ ಇಡೀ ಮೂಜಿತಿ ಅಂತ ಅಂತಿರ್ತಾವ ಸರ್. ಓಕೆ, ಅದು ಯಾವ ಕಾರಣಕ್ಕೆ ಯಾವ ಕಾರಣ ಸರ್ ಆ ಪ್ರಾಬ್ಲಮ್ ಬರ್ತದೆ? ಹೌದು, ಈ ಟಿಬಿ ಅಂತ ಏನು ಕಾಯಿಲೆ ಇದೆ ಇದು ಕೂಡ ಹಾರ್ಟ್ಗೂ ಕೂಡ ಅಂದ್ರೆ ಅದು ಹಾರ್ಟ್ಗೂ ಬೇರೆ ಬೇರೆ ರೀತಿಯಾಗಿ ಕಾಣಿಸ್ಕೋಬಹುದು. ಚಿಕಿತ್ಸೆ ತಗೋತಾ ಇದ್ದೀರಿ, ಒಳ್ಳೇದು. ಎಷ್ಟು ದಿನ ಹೇಳಿದ್ದಾರೆ ಅಷ್ಟು ದಿನ ಕಂಟಿನ್ಯೂ ಮಾಡಿ ತಗೊಳ್ಳೋದು ಉತ್ತಮ ಆಗಿರುತ್ತೆ. ಹಾರ್ಟ್ಗೆ ತೊಂದರೆ ಆಗಿದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡ್ಲಿಕ್ಕೆ ಇಕೋಕಾರ್ಡಿಯೋಗ್ರಫಿ ಅಂತ ಹೇಳಿ ಟೆಸ್ಟ್ ಮಾಡ್ತೀವಿ. ಅದು ಮಾಡಿದ್ರೆ ಟಿಬಿಯಿಂದಾಗಿ ಹಾರ್ಟ್ಗೆ ಎಫೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋದೊಂದು ವಿಚಾರ ತಿಳಿಯುತ್ತೆ. ಹಾಗೇನೆ ನೀವು ಚಿಕಿತ್ಸೆ ಟಿಬಿಗೆ ಔಷಧಿ ಏನ್ ತಗೋತಾ ಇದ್ರಿ ಅದು ಎಷ್ಟು ದಿನ ನಿಮ್ಗೆ ಹೇಳಿದ್ದಾರೆ ಅಷ್ಟು ಕರೆಕ್ಟ್ ಆಗಿ ತಗೊಂಡಿದ್ದೀರಾ ಇಲ್ವಾ, ಮತ್ತೆ ಯಾರು ನಿಮ್ಗೆ ಪ್ರೈಮರಿ ಫಿಸಿಷಿಯನ್ ಅಂತ ಅಥವಾ ಟಿಬಿಗೋಸ್ಕರ ಯಾರು ಔಷಧಿ ಕೊಡ್ತಿದ್ದಾರೆ ಅವರಲ್ಲಿ ಮತ್ತೆ ನೀವು ಯಾವಾಗ ಬರಕ್ ಹೇಳಿದರೆ ಅವ್ರಿಗೆ ತೋರಿಸ್ಕೊಂಡು ಕಾಯಿಲೆ ಜಾಸ್ತಿ ಆಗಿದೆಯಾ ಅಷ್ಟೇ ಇದೆಯಾ ಅಥವಾ ಗುಣ ಆಗ್ತಿದೆಯಾ ಅನ್ನೋದನ್ನ ಕ್ಲಿಯರ್ ಆಗಿ ತಿಳ್ಕೊಂಡ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗತ್ತೆ. ಹಾಗೆ ಇಕೋಕಾರ್ಡಿಯೋಗ್ರಫಿ ಅಂತ ಹೇಳಿ ಟೆಸ್ಟ್ ಮಾಡ್ತೀವಿ, ಅದನ್ನ ಮಾಡಿ ನೋಡಿದ್ರೆ ಹಾರ್ಟಿಗೆ ಈ ಟಿಬಿಯಿಂದ ತೊಂದರೆ ಆಗಿದೆಯಲ್ಲ ಅನ್ನೋ ಒಂದು ಅಂಶ ಕೂಡ ಬೆಳಕಿಗೆ ಬರುತ್ತೆ.
ಓಕೆ, ಅದನ್ನು ಮೆಸೇಜ್ ಬಿಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ ತಗೋಣ. ಹಲೋ ಹಲೋ, ಹೇಳ್ರಿ ಸರ್. ಡಾಕ್ಟರ್ ಹತ್ರ ಸಜೆಷನ್ ಕೇಳ್ಬೇಕಾಗಿತ್ತು. ಕೇಳಿ ಮಾತಾಡಿ, ಪ್ರಶ್ನೆ ಕೇಳಿ ಸರ್. ಅದೇ ಡಾಕ್ಟರ್ ಹತ್ರ ಮಾತಾಡೋದಿತ್ತು ಸರ್. ಮಾತಾಡಿಪ್ಪ. ಹಾ ಸರ್, ನಮ್ಮ ಹೆಸರು ಬಸವರಾಜ್ ಅಂತೇಳಿ, ನಾವು ಗುಲ್ಬರ್ಗ ಜಿಲ್ಲೆಯಿಂದ. ಹೇಳಿ, ಮಾತಾಡಿ. ಅದು ಸ್ವಲ್ಪ ನಾವು ಆಟೋ ಇಲ್ಲಿ ಗುಲ್ಬರ್ಗ ನಿಷ್ಠೆ ಅವ್ರ ಹತ್ರ ಆಪರೇಷನ್ ಇದು ವಾಲ್ ಇದು ಮಾಡ್ತಿದ್ವಿ. ವೆರಿ ಗುಡ್, ಹೇಳಿ. ಈಗ ಏನಾಗೈತೆ ಅಂದ್ರೆ ಅದು ನಮ್ಗ 1-2 ದಿನ ಗೋಲಿ ಬಿಟ್ಟೆ ಅಂತಂದ್ರ ಲ್ಯಾಟ್ರಿನ್ ಇದಾಗ ಪೇಷನ್ ಬರ್ತೈತಿ ನೋಡ್ರಿ. ಯಾವುದೇ ರೀತಿ ಇವರು ಪ್ರಾಬ್ಲಮ್ ನೀವು ಮಾತ್ರೆ ಬಿಟ್ಟಾಗ ಬರ್ತಾ ಇದೆ ಅಂತಂದ್ರೆ ಅದು ನೀವು ಆ ರೀತಿ ಡಾಕ್ಟರ್ ಏನು ಸಲಹೆ ಇಲ್ಲದೆ ಯಾವುದೇ ಮಾತ್ರೆ ಬಿಡಬಾರ್ದು. ಈ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್, ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ಸ್ ಏನಿದೆ ಅದಕ್ಕೆ ಒಂದು ನಾವು ಏನ್ ಕಾಯಿಲೆ ಇರುತ್ತೆ ಅದಕ್ಕೆ ಚಿಕಿತ್ಸೆ ಅಂತೇಳಿ ಮಾತ್ರೆ ಕೊಡ್ತಿರ್ತೀವಿ. ಎರಡನೇದು ಮುಂದಕ್ಕೆ ತೊಂದರೆ ಆಗ್ಬಾರ್ದು ಅಂತೇಳಿ ಮಾತ್ರೆ ಕೊಡ್ತಿರ್ತೀವಿ. ಯಾವ ಮಾತ್ರೆ ಎಷ್ಟು ದಿನ ತಗೋಬೇಕು ಅಂತ ಹೇಳಿರ್ತಾರೆ ಅದನ್ನ ಕಂಟಿನ್ಯೂಸ್ ಆಗಿ ತಗೊಳ್ತಾ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಚೆನ್ನಾಗಿ ಮಾತ್ರೆ ತಗೊಳ್ತಿರ್ಬೇಕಾದ್ರೆ ಚೆನ್ನಾಗಿದ್ದೀನಿ ಅಂತ ಅಂದ್ರೆ ಆ ಮಾತ್ರೆನ ನಿಲ್ಸ್ಬೇಕು ಅಂತ ಇರೋದಿಲ್ಲ. ನೀವು ವೈದ್ಯರಿಂದ ನೀವು ಆಚೆ ಬರ್ಬೇಕಾದ್ರೆ ಔಷಧಿ ಚೀಟಿ ತಗೊಂಡು ನೀವು ಆಚೆ ಬರ್ಬೇಕಾದ್ರೆ ಯಾವ ಮಾತ್ರೆ ಎಷ್ಟೆಷ್ಟು ದಿನ ತಗೋಬೇಕು ಅನ್ನೋದು ಕ್ಲಿಯರ್ ಆಗಿ ತಿಳ್ಕೊಂಡು ಅದನ್ನ ನೀವೇ ಬಿಡದ ಹಾಗೆ, ಯಾವ ಕಾರಣಕ್ಕೂ ಮಾತ್ರೆಗಳು ಬಿಡದ ಹಾಗೆ ನೀವು ಕಂಟಿನ್ಯೂ ಮಾಡ್ಬೇಕು. ಆವಾಗ ಮಾತ್ರ ನಿಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ. ಅರ್ಥ ಆಯ್ತಲ್ಲ? ನೀವು ಮಾತ್ರೆ ಬಿಟ್ಟಾಗ ಚೆನ್ನಾಗಿಲ್ಲ, ಮಾತ್ರೆ ತಗೊಂಡಾಗ ಆರಾಮಾಗ್ತಿದೆ ಅನ್ನೋದೇ ಒಂದು ಇಂಡಿಕೇಶನ್ ನೀವು ಮಾತ್ರೆ ಯಾವ ಕಾರಣಕ್ಕೂ ಬಿಡಬಾರ್ದು ಅಂತ. ಯಾವ ರೀತಿನೂ ಆ ರೀತಿಯಾದ ನಿಮಗೆ ಇಷ್ಟ ಬಂದ ಹಾಗೆ ಚೆನ್ನಾಗಿದ್ದೀನಿ, ಈಗ ನಾನು ಡಾಕ್ಟರ್ ಹತ್ರ ಹೋಗಿ 2 ತಿಂಗಳಾಯ್ತು, ಈಗ ಚೆನ್ನಾಗಿದ್ದೀನಿ, ಮಾತ್ರೆ ಬಿಟ್ಬಿಡ್ತೀನಿ ಅಂತೇಳಿ ಬಿಟ್ರೆ ಪ್ರಾಬ್ಲಮ್ಮು, ಹಾರ್ಟ್ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗ್ಬೋದು. ದಯವಿಟ್ಟು ಆ ರೀತಿಯಾಗಿ ಮಾಡಬೇಡಿ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೋಣ. ವಿರಾಮದ ನಂತರ ಡಾಕ್ಟರ್ ಸ್ಲೈವ್ ಪ್ರಸಾರ ಕಾರ್ಯಕ್ರಮಕ್ಕೆ ವಾಪಸ್ ಬರೋಣ. ಸ್ವಾಗತ. ಡಾಕ್ಟರ್ ಮುಂದಿನ ಕರೆ ಇದೆ ತಗೋಣ. ಹಲೋ ಹಲೋ ಹಲೋ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನಾವು ಜಗನ್ನಾಥಾಚಾರ್ ಅಂತ ಹೇಳಿ. ಅದೇ ನಾವು ಅಂಜೋಗ್ರಾಮ್ ಮಾಡ್ಕೊಂಡ್ ಬಂದ್ವಿ ಸರ್ ನಿಮ್ಮ ಹತ್ರನೇ. ಹೇಳಿ. ಅದಕ್ಕೆ ಅದು ಬೆನ್ನು ಹೊಡ್ತಾ ಬರ್ತದೆ, ಮತ್ತೆ ಹಾರ್ಟ್ ಸ್ವಲ್ಪ ಇಲ್ಲಿ ಚೆಸ್ಟ್ ಇದೆಲ್ಲ ಪೇನ್ ಬರ್ತದೆ ಸರ್. ಓಕೆ, ಏನಂತ ಹೇಳಿದ್ವಿ? ಚಿಕಿತ್ಸೆ ಮಾಡಿ ಎಲ್ಲ ಆದ್ಮೇಲೆ ಅದು ಈಗ ಎಲ್ಲ ಹೇಳಿದ್ವಿ ಸರ್, ಟ್ಯಾಬ್ಲೆಟ್ ಕೊಟ್ಟಿದ್ವಿ. ಓಕೆ, ಆಮೇಲೆ ಈಗ ಮತ್ತೆ ಡೇಟ್ ಕೊಡ್ತೀನಿ ಅಂತ ಹೇಳಿದ್ವಿ. ಈ ಡೇಟ್ ಹೇಳಿದ್ವಿ ಮಾರ್ಚ್ ತಿಂಗಳಲ್ಲಿ. ಓಕೆ, ಯಾವಾಗ ಅಂತ ಗೊತ್ತಿಲ್ಲ, ಮೆಸೇಜ್ ಬಂದಿಲ್ಲ. ಸರಿ. ಓಕೆ, ಈ ಬೆನ್ಮೂಳೆ ನೋವು, ಬೆನ್ನಲ್ಲಿ ಬರ್ತಕ್ಕಂಥ ನೋವು ಕಾರಣಗಳು ಬೇರೆ ಬೇರೆ ಇರುತ್ತೆ. ಒಂದು ಹಾರ್ಟಿಗೆ ಸಂಬಂಧಪಟ್ಟಿದ್ದು ಆಗಿರ್ಬೋದು, ಹಾಗೆ ಬೆನ್ಮೂಳೆನಲ್ಲಿ ವ್ಯತ್ಯಾಸಗಳಿರ್ಬೋದು, ಬೆನ್ಮೂಳೆಗೆ ಸಪೋರ್ಟ್ ಕೊಡ್ತಕ್ಕಂಥ ಮಾಂಸಗಳಲ್ಲಿ ವ್ಯತ್ಯಾಸ ಇದ್ರೂ ಕೂಡ ಬೆನ್ನು ನೋವು ಬರುತ್ತೆ. ನೀವು ವಾಕಿಂಗ್ ಎಕ್ಸರ್ಸೈಸ್ ಏನಾದ್ರು ಹೇಳಿದ್ವಾ ಮಾಡ್ಲಿಕ್ಕೆ? ವಾಕಿಂಗ್ ಮಾಡ್ತಾ ಇದೀನಿ ಸರ್. ಅವಾಗ ನೋವೇನು ಬರ್ತಿಲ್ಲ ಅಂದ್ರೆ? ಇಲ್ಲ, ಅವಾಗ ಬರ್ತಾ ಇಲ್ಲ ಸರ್. ವಾಕಿಂಗ್ ಬಹಳ ಹೊತ್ತು ಕುತ್ಕೊಂಡ್ರೆ ಬರುತ್ತೆ ಸರ್. ಅಂತಂದ್ರೆ ಹಾಗಿರೋ ತೊಂದರೆಗಳಿಗೆ ಅಂದ್ರೆ ಎಕ್ಸರ್ಸೈಸ್ ವಾಕಿಂಗ್ ಮಾಡಿದಾಗ ಏನು ಯಾವ್ದೇ ತೊಂದರೆ ಕಾಣಿಸ್ಕೊತಿಲ್ಲ. ಆದ್ರೆ ಹಲೋ ಹಲೋ, ತಮ್ಮ ಪ್ರಶ್ನೆ ಕೇಳಿ. ನಾನು ರಶ್ಮಿ ಅಂತ ಹೇಳಿ ಜಯನಗರಿಂದ ಮಾತಾಡ್ತಾ ಇರೋದು. ಹೇಳಿ. ಕೇಳಿಸ್ತಿಲ್ಲ, ಹೇಳಿ ತಮ್ಮ ಪ್ರಶ್ನೆ ಕೇಳಿ. ನಮ್ಮ ಹಸ್ಬೆಂಡ್ಗೆ ಆಂಜಿಯೋಪ್ಲಾಸ್ಟಿ ಆಗಿ 3 years ಆಗಿದೆ ಜನವರಿಗೆ. ಅವರಿಗೆ ಇದು ಪ್ಲಾವಿಕ್ಸ್ ಮತ್ತೆ ಇಕೋಸ್ಪ್ರಿನ್ 2 ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಹೌದು. ಅದು 3 years ಆಗಿದೆ, ಇನ್ನೂ ಕಂಟಿನ್ಯೂ ಮಾಡ್ಬೇಕಾ? ಈ ಪ್ಲಾವಿಕ್ಸ್ ಮತ್ತೆ ಇಕೋಸ್ಪ್ರಿನ್ ಅಂತ ಏನಿದೆ ಮಾತ್ರೆಗಳು, ಇವು ಬ್ಲಡ್ ಥಿನ್ನರ್ಸ್ ಅಥವಾ ಆಂಟಿಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಯಾವುದೇ ರೀತಿ ಹಾರ್ಟ್ ಅಟ್ಯಾಕ್ ಅಥವಾ ಬಂದ ಒಬ್ಬರಿಗೆ ನಾವು ಆಸ್ಪಿರಿನ್ ಅನ್ನೋದು ಆಂಜಿಯೋಗ್ರಾಮ್ ಎಲ್ಲ ಮಾಡಿದಾಗ ಬ್ಲಾಕ್ಸ್ ಇದೆ ಅಂತ ಕಂಡು ಬಂದ್ರೆ ಲೈಫ್ ಲಾಂಗ್ ತಗೊಳ್ಳಿಕ್ಕೆ ಹೇಳ್ತೀವಿ. ಅದೇ ರೀತಿ ಪ್ಲಾವಿಕ್ಸ್ ಅನ್ನೋದೇನಿದೆ ಅದು ಇನ್ನೊಂದು ಅದ್ರ ಜೊತೆನಲ್ಲೇ ಏನು ಪ್ಯಾರಲಲ್ ಆಗಿ ಕೆಲಸ ಮಾಡ್ತಕ್ಕಂಥ ಆಂಟಿಪ್ಲೇಟ್ಲೆಟ್ ಏಜೆಂಟ್ ಅಥವಾ ಬ್ಲಡ್ ಥಿನ್ನರ್ ಅಂತ ಹೇಳ್ಬೋದು, ರಕ್ತ ತೆಳು ಮಾಡೋ ಔಷಧಿ ಅಂತ ಹೇಳ್ಬೋದು. ಅವರಿಗೆ ಶುಗರ್ ಇದೆಯಾ ಇಲ್ವಾ, ಎಷ್ಟು ಮಟ್ಟಿಗೆ ಬ್ಲಾಕ್ಸ್ ಇತ್ತು, ಬ್ಲಾಕ್ಸ್ ನ ಎಷ್ಟು ಪ್ರಮಾಣದಲ್ಲಿ ಅಂದ್ರೆ ಆಂಜಿಯೋಪ್ಲಾಸ್ಟಿನಲ್ಲಿ ಯಾವ್ಯಾವ ಬ್ಲಾಕ್ಗೆ ಟ್ರೀಟ್ಮೆಂಟ್ ಮಾಡಿದ್ವಿ, ಇನ್ನೂ ರೆಸಿಡ್ಯೂಯಲ್ ಬೇರೆ ಪ್ರಾಬ್ಲಮ್ ಉಳಿದಿತ್ತಾ ಇಲ್ವಾ, ಈ ರೀತಿಯಾದ ಅಂಶಗಳನ್ನು ನೋಡ್ಕೊಂಡು ನಾವು ಕಂಟಿನ್ಯೂ ಮಾಡ್ಬೇಕಾ ಬೇಡ ಅನ್ನೋದನ್ನ ಡಿಸೈಡ್ ಮಾಡ್ಕೋಬಹುದಾಗತ್ತೆ. ನೆಕ್ಸ್ಟ್ ನೀವು ಯಾರ ಹತ್ರ ಫಾಲೋ ಅಪ್ ಮಾಡ್ತಿದ್ರೆ ಅವ್ರ ಹತ್ರ ಇದೇ ಪ್ರಶ್ನೆ ಕೇಳಿದ್ರೆ ಡಿಸ್ಕಸ್ ಮಾಡ್ಬೋದು.
ಪ್ಲಾವಿಕ್ಸ್ ಅನ್ನೋದು ಕೆಲವು ಸಿಚುವೇಶನ್ಸ್ ಅಲ್ಲಿ ನಾವು ಸ್ಟಾಪ್ ಮಾಡ್ತೀವಿ, ಕೆಲವೊಂದ್ಸತಿ ಬರೇ ಪ್ಲಾವಿಕ್ಸ್ ಕೊಟ್ಟು ಆಸ್ಪಿರಿನ್ ನಿಲ್ಲಿಸ್ತೀವಿ. ಎರಡನ್ನೂ ತಗೊಳ್ತಿದ್ದು ಚೆನ್ನಾಗಿದ್ದವರಿಗೆ ಕೆಲವೊಂದು ಇಂಡಿಕೇಶನ್ಸ್ ನ ನೋಡ್ಬಿಟ್ಟು ಅವರು ರಿಸ್ಕ್ ಇದೆ, ಎಷ್ಟು ರಿಸ್ಕ್ ಇದೆ ಅನ್ನೋದನ್ನ ನೋಡಿ, ಅಂದ್ರೆ ಆಂಜಿಯೋಪ್ಲಾಸ್ಟಿ ಮಾಡಿದಾಗ ಏನ್ ಸ್ಟೆಂಟ್ ಉಪಯೋಗಿಸಿದ್ರು ಅದನ್ನೆಲ್ಲ ನೋಡ್ಕೊಂಡು ಎರಡನ್ನೂ ಕಂಟಿನ್ಯೂ ಮಾಡೋ ಪರಿಸ್ಥಿತಿ ಇದ್ರೆ ಕಂಟಿನ್ಯೂ ಮಾಡ್ತೀವಿ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂದ್ರೆ ಸೇಫ್ ಆಗಿ ಕಂಟಿನ್ಯೂ ಮಾಡೋದ್ರಲ್ಲಿ ಪ್ರಾಬ್ಲಮ್ ಇರಲ್ಲ. ಯಾವುದಕ್ಕೂ ಎಲ್ಲ ವಿವರಗಳನ್ನ ನೋಡಿ ಪರಿಶೀಲನೆ ಮಾಡಿ ಫೈನಲ್ ಡಿಸಿಷನ್ ತಗೊಳ್ಬೋದು. ಓಕೆ, ಸ್ವಲ್ಪ ಪ್ರಯತ್ನ ಪಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ, ತಗೋಣ. ಹಲೋ 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 ಹಲೋ, ಹೇಳಿಮಾ, ತಮ್ಮ ಪ್ರಶ್ನೆ ಕೇಳಿ. ಹಾ ನಮಸ್ಕಾರ ಡಾಕ್ಟರ್. ನಮಸ್ಕಾರ, ಹೇಳಿಮಾ. ನಾನು ಸ್ವರ್ಣಲತಾ ಅಂತ. ಹೇಳಿ. ನಂಗೆ 54 ವರ್ಷ ಈಗ. ನಂಗೆ ಮೊನ್ನೆ ಫ್ರೈಡೆ ನೈಟ್ 3 to 4 ಸಿಕ್ಕಾಪಟ್ಟೆ ಹಾರ್ಟ್ ಬೀಟ್ ಬಂತು. ಓಕೆ. ನಾ ತುಂಬಾ ಕಂಟ್ರೋಲ್ ಮಾಡೋದೇ ತುಂಬಾ ಕಷ್ಟ ಆಯ್ತು. ಸೊ ಹಾಗೆ ಕಂಟ್ರೋಲ್ ಮಾಡ್ಕೊಂಡು ನಾನು ಊರಲ್ಲಿದ್ದೆ, ಡಾಕ್ಟರ್ ತೋರ್ಸಕ್ ಆಗ್ಲಿಲ್ಲ. ಬಂದು ತೋರಿಸ್ದೆ, ಆ ತರ ಬಂದಾಗ ಕಾರ್ಡಿಯಾಲಜಿಸ್ಟ್ ತೋರಿಸಿ ಅಂತ ಹೇಳಿದ್ರು. ಏನು ಪ್ರಾಬ್ಲಮ್ ಸರ್, ಈ ತರ ಬರ್ತಾನೆ ಇರುತ್ತೆ ನಂಗೆ. ಏನ್ ಪ್ರಾಬ್ಲಮ್? ಎಷ್ಟು ವಯಸ್ಸಮ್ಮ? 54 ವರ್ಷ ಸರ್. ಆಂಜಿಯೋಗ್ರಾಮ್ ಆಗಿದೆ ನಂಗೆ, ಮಲ್ಲೆ ಹಾಸ್ಪಿಟಲ್ ಆಂಜಿಯೋಗ್ರಾಮ್ ಆಗಿದೆ. ನಿಮ್ ಅದೇ ಎದೆ ಬಡಿತ ಸಡನ್ ಆಗಿ ಜಾಸ್ತಿ ಆಗೋದು ಇವಾಗ ಡಿಸ್ಕಸ್ ಮಾಡ್ತಿದ್ವಿ, ಅರಿದ್ಮಿಯಾ ಅಂತ ಇನ್ನೊಬ್ರು ಕಾಲ್ ಮಾಡಿ ಹೇಳಿದ್ರು. ಕೆಲವಾರು ಕಾರಣಗಳಿಂದ ಅರಿದ್ಮಿಯಾ ಅಂತ ಎದೆ ಬಡಿತ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗ್ಬೋದು. ಸೊ ಇದನ್ನ ನೀವು ಅದೇ ನೀವು ಹೇಳ್ದಂಗೆ ಅದನ್ನ ನೀವು ನೆಗ್ಲೆಕ್ಟ್ ಮಾಡಬೇಡಿ, ದಯವಿಟ್ಟು ಹೋಗಿ ಒಮ್ಮೆ ತೋರಿಸ್ಕೊಳ್ಳಿ ಏನ್ ಪರಿಸ್ಥಿತಿ ಇದೆ ಈಗ ಅಂತ ಹೇಳಿ ಕೂಡ ನೋಡಿದ್ರೆ ಏನು ಮಾಹಿತಿ ಸಿಗತ್ತೆ. ಮತ್ತೆ ಈ ರೀತಿಯಾದ ಎದೆ ಬಡಿತ ಸಡನ್ ಆಗಿ ಬರ್ತದೆ, ಸಡನ್ ಆಗಿ ಕಳೆದು ಹೋಗುತ್ತೆ ಅಂತಂದ್ರೆ ನಾವು ಹೋಲ್ಟರ್ ಅಂತ ಹೇಳಿ ಪರೀಕ್ಷೆ ಮಾಡ್ತೀವಿ. ನೀವು ಪ್ರಾಬ್ಲಮ್ ಬಂದಾಗ ನೀವು ಹೋಗೋಷ್ಟೊಳಗೆ ಆ ಪ್ರಾಬ್ಲಮ್ ಹೊರಟೋಗ್ಬೋದು. ಹೋಲ್ಟರ್ ಅಂತಂದ್ರೆ ಒಂದು ಮಿಷಿನ್ ಕೊಡ್ತೀವಿ, ಅದನ್ನ ನಿಮ್ ಬಾಡಿ ಅಂದ್ರೆ ನಿಮ್ ದೇಹಕ್ಕೆ ಅಂಟಿಸ್ಬಿಟ್ಟು ಕಳಿಸಿರ್ತೀವಿ ಮನೆಗೆ. 24 hours ಆಗ್ಲಿ ಅದಕ್ಕಿಂತ ಜಾಸ್ತಿ ಆಗ್ಲಿ ಅದನ್ನ ಹಾಕೊಂಡು ನೀವು ಮನೆಯಲ್ಲೇ ಇರ್ಬೋದು, ನಿಮ್ ಕೆಲ್ಸಗಳನ್ನ ಮಾಡ್ಕೋತಾ ಇರ್ಬೋದು. ಅದು ಪ್ರತಿಯೊಂದು ಎದೆ ಬಡಿತನೂ ನಿಮ್ ಗಮನಿಸುತ್ತೆ, ಹಾಗೆ ರೆಕಾರ್ಡ್ ಕೂಡ ಮಾಡ್ಕೊಂಡಿರುತ್ತೆ. ಅದನ್ನ ನಾವು ಅನಲೈಸ್ ಮಾಡಿದಾಗ ನಿಮ್ಗೆ ಎದೆ ಬಡಿತ ಯಾವಾಗ ವ್ಯತ್ಯಾಸ ಆಗಿತ್ತು, ಯಾವ ಕ್ವಾಲಿಟಿಯಾದ ಅರಿದ್ಮಿಯಾ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಮಾತ್ರೆಗಳಲ್ಲೇ ಕಂಟ್ರೋಲ್ ಮಾಡ್ಬೋದಾ ಅಥವಾ ಇದು ತುಂಬಾ ಸೀರಿಯಸ್ ಆಗೋ ಸಾಧ್ಯತೆ ಇದೆಯಾ ಅನ್ನೋ ಒಂದು ಅಂಶ ಗೊತ್ತಾಗುತ್ತೆ. ನೀವು ನೆಗ್ಲೆಕ್ಟ್ ಮಾಡ್ದಂಗೆ ಮುಂದಕ್ಕೆ ಟೆಸ್ಟ್ ಮಾಡಿಸ್ಕೊಂಡ್ರೆ ಒಳ್ಳೇದು. ಇವ್ರು ಹೇಳ್ತಾ ಇದ್ರು ನನ್ಗೆ ಪ್ರಾಬ್ಲಮ್ ಇತ್ತು ಅಂತ ಹೇಳಿ. ಈ ಯಾವುದೇ ರೀತಿಯಾದ ಹೃದಯದಲ್ಲಿ ನಿಮ್ಮ ಏನೋ ಎದೆ ನೋವಾಗ್ಲಿ ಬಂದಾಗ ನೀವು ನಾನೇ ತಡ್ಕೊಳ್ತೀನಿ ಅಂತ ಪ್ರಯತ್ನ ಮಾಡೋದು ತಪ್ಪಾಗತ್ತೆ. ಆದಷ್ಟು ಯಾವ ತೊಂದರೆಗಳು ನಿಮ್ಗೇನೋ ವ್ಯತ್ಯಾಸ ಆಗ್ತಿದೆ, ನಾನು ಇರೋ ಹಾಗಿಲ್ಲ, ಹೊಸದಾಗೇನೋ ನನ್ಗೆ ಇಷ್ಟ ದಿನ ಯಾವತ್ತು ಬಂದಿಲ್ದಿರೋ ಒಂದು ಹೊಸ ಸಿಂಪ್ಟಮು, ಹೊಸ ಒಂದು ಲಕ್ಷಣ ಕಾಣಿಸ್ಕೊತಿದೆ ಅಂದ್ರೆ ಹಿಂಜರಿದಾಗೆ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆಗಳು ಮಾಡಿಸ್ಕೊಳ್ಳಿ. ಇದರಿಂದಾಗಿ ಸುಮಾರು ನಾವು ಜೀವಗಳನ್ನ ಉಳಿಸ್ಕೋಬಹುದು. ಪ್ರಾಬ್ಲಮ್ ಆದ ತಕ್ಷಣ, ಯಾಕಂದ್ರೆ ಎಷ್ಟೊಂದು ಸಮಯದಲ್ಲಿ ಪ್ರಾಬ್ಲಮ್ ತುಂಬಾ ಮಿತಿ ಮೀರಿದಾಗ ಬಂದು ನಮ್ಮಲ್ಲಿ ಆಸ್ಪತ್ರೆಗಳಿಗೆ ಬರ್ತೀರಾ, ಬಂದಾಗ ನಾವು ಚಿಕಿತ್ಸೆ ಮಾಡೋ ಸುಮಾರು ಅವಕಾಶಗಳು ಕಳೆದು ಹೋಗುತ್ತೆ. ಪ್ರಾಬ್ಲಮ್ ಬಂದ ತಕ್ಷಣ ನೀವು ಒಂದ್ಸತಿ ವೈದ್ಯರಲ್ಲಿ ಕಂಡು ಎಮರ್ಜೆನ್ಸಿ ಯಾವ್ದಾದ್ರು ಒಂದು ವಿಭಾಗನ ಉಪಯೋಗಿಸ್ಕೊಂಡು ಚಿಕಿತ್ಸೆ ಸೂಕ್ತವಾಗಿ ಇದಕ್ಕೆ ಕಾಯ್ಬೋದಾ, ಟೈಮ್ ಇದೆಯಾ ಇಲ್ವಾ, ಅಥವಾ ಇಮಿಡಿಯೇಟ್ ಆಗಿ ಚಿಕಿತ್ಸೆ ಮಾಡಿಸ್ಕೋಬೋದಾ ಅಂತ ಹೇಳಿ ಚಿಕಿತ್ಸೆ ಮಾಡಿಸ್ಕೋಬೇಕಾದ ಪರಿಸ್ಥಿತಿನಲ್ಲಿ ಕರೆಕ್ಟಾಗಿ ನೀವು ಚಿಕಿತ್ಸೆ ತಗೊಂಡ್ರೆ ಮುಂದೆ ಪ್ರಾಬ್ಲಮ್ ಜಾಸ್ತಿ ಆಗೋದನ್ನ ತಪ್ಪಿಸ್ಬೋದು, ಹಾಗೆ ಸರಿಯಾದ ಚಿಕಿತ್ಸೆ ಸಿಗ್ಬೋದು. ಸುಮಾರು ಸತಿ ನಾವು ಜೀವಗಳು ಕಳ್ಕೊಳ್ಳೋದು ಆಸ್ಪತ್ರೆಗೆ ಲೇಟ್ ಆಗಿ ಸೇರೋದ್ರಿಂದ ಆಗಿರುತ್ತೆ, ಅದನ್ನ ನಾವು ತಪ್ಪಿಸ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ, ತಗೋಣ. ಹಲೋ ಹಲೋ, ಹೇಳಿ, ಪ್ರಶ್ನೆ ಕೇಳಿ. ಡಾಕ್ಟರ್ ಹತ್ರ ಮಾತಾಡ್ಬೇಕು ಸರ್? ಮಾತಾಡಿ ಸರ್, ಪ್ರಶ್ನೆ ಕೇಳಿ. ಹಲೋ, ಕೇಳಿಸ್ತಾ ಇದೆ ಸ್ವಾಮಿ, ತಮ್ಮ ಪ್ರಶ್ನೆ ಕೇಳಿ. ಸರ್ ನಾನು ಈಗಾಗಲೇ ಸುಮಾರು ಒಂದು 6-7 ವರ್ಷದಿಂದ ಫೇಸ್ ಮೇಕರ್ ಹಾಕ್ಸ್ಕೊಂಡಿದ್ದೀನಿ. ವೆರಿ ಗುಡ್, ಹೇಳ್ತಾ ಹೋಗಿ. ಈಗ ನಾನು ಫೇಸ್ ಮೇಕರ್ ಹಾಕ್ಸ್ಕೊಂಡ ಮೇಲೆ ನಾನು ಚೆನ್ನಾಗಿ ವಾಕ್ ಮಾಡ್ತಾ ಇದ್ದೀನಿ, ಬ್ರಿಸ್ಕ್ ವಾಕ್ ಎಲ್ಲ ಮಾಡ್ತಾ ಇದ್ದೀನಿ. ತಮ್ಮ ಟಿವಿ ವಾಲ್ಯೂಮ್ ಅನ್ನ ದಯವಿಟ್ಟು ಕಮ್ಮಿ ಮಾಡಿ. ಸರ್ ಈಗ ನಾನು ಫೇಸ್ ಮೇಕರ್ ಹಾಕ್ಸ್ಕೊಂಡ ಮೇಲೆ ಈಗ ನನ್ನ ಹೃದಯದ ಬಡಿತ ಎಲ್ಲ ಕಂಟ್ರೋಲ್ ಬಂದಿದೆ. ಓಕೆ.
ಸೊ ಈಗ ನಾನು ಸ್ವಲ್ಪ ಫಾಸ್ಟ್ ವಾಕ್ ಮಾಡೋದ್ರಿಂದ ಏನಾದ್ರೂ ತೊಂದರೆ ಇದೆಯಾ? ಇಲ್ಲ, ಓಕೆ. ಪೇಸ್ ಮೇಕರ್ ಅಂತ ಅದಕ್ಕೊಂದು ಸ್ಪೆಸಿಫಿಕ್ ಲೈಫ್ ಸ್ಪ್ಯಾನ್ ಇರುತ್ತೆ. ಆ ಲೈಫ್ ಸ್ಪ್ಯಾನ್ ಇರೋವರೆಗೂ ನೀವು ನಿಯಮಿತವಾಗಿ ಚೆಕ್ ಮಾಡಿದ್ರೆ ಎಷ್ಟು ಲೈಫ್ ಸ್ಪ್ಯಾನ್ ಇದೆ ಅಂತ ಇರುತ್ತೆ. ಅದ್ರ ಪ್ರಕಾರವಾಗಿ ನೀವು ಚೆಕ್ಅಪ್ ಮಾಡಿಸ್ಕೊತಾ ಇರಿ, ಒಳ್ಳೇದು. ಎಕ್ಸಸೈಸ್ ವಾಕಿಂಗ್ ಮಾಡೋದ್ರಿಂದ ಟ್ಯಾಬ್ಲೆಟ್ಸ್ ಸಜೆಸ್ಟ್ ಮಾಡಿದ್ರು ಡಾಕ್ಟರ್ ಜಯದೇವದಲ್ಲಿ. ನೀವು ವಾಕಿಂಗ್ ಎಕ್ಸಸೈಸ್ ಮಾಡೋದ್ರಿಂದ, ಪೇಸ್ ಮೇಕರ್ ಹಾಕಿಸ್ಕೊಂಡು ವಾಕಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಏನೇ ತೊಂದರೆ ಇಲ್ಲ. ಆದ್ರೆ ಈಗ ಪೇಸ್ ಮೇಕರ್ ಎಡಗಡೆ ಹಾಕಿದ್ರೆ ಅಥವಾ ಬಲಗಡೆ ಹಾಕಿರ್ತಾರೋ ಅದ್ರ ಪ್ರಕಾರವಾಗಿ ಈ ಜಾಯಿಂಟ್ ಮೂವ್ಮೆಂಟ್ ಎಷ್ಟು ಮಾಡ್ಬೋದು, ಎಷ್ಟು ಮಾಡಬಾರ್ದು ಅನ್ನೋದನ್ನ ನಿಮ್ ವೈದ್ಯರಲ್ಲಿ ಕೇಳಿದ್ರೆ ಕರೆಕ್ಟ್ ಆಗಿ ಡಿಸ್ಕಸ್ ಮಾಡಿ ಹೇಳ್ಬೋದು. ಕರೆಕ್ಟ್. ಆ ಕೈಲಿ ಕೆಲವೊಮ್ಮೆ ರಿಸ್ಟ್ರಿಕ್ಟ್ ಮಾಡ್ತೀವಿ, ವೆಯ್ಟ್ ಇಷ್ಟು ಒಂದ್ ಪ್ರಮಾಣದವರೆಗೂ ಎತ್ಕೋಬಹುದು, ಒಂದ್ ಪ್ರಮಾಣವರೆಗೂ ಎತ್ಕೋಬಾರ್ದು ಅಂತಾಗ್ಲಿ, ಅಥವಾ ತುಂಬಾ ವಿಪರೀತವಾದ ಎಕ್ಸಸೈಸಸ್ ಆ ಪರ್ಟಿಕ್ಯುಲರ್ ಜಾಗದಿಂದ ಮಾಡಬೇಡಿ ಅಂತೇಳಿ ಡಿಸ್ಕಸ್ ಮಾಡ್ತೀವಿ. ಅದರ್ವೈಸ್ ವಾಕಿಂಗ್ ಮಾಡ್ಲಿಕ್ಕಾಗ್ಲಿ, ನೀವು ಎಕ್ಸಸೈಸ್ ಮಾಡ್ಲಿಕ್ಕಾಗ್ಲಿ ಯಾವುದೇ ರೀತಿಯಾದ ಇದು ಲಿಮಿಟೇಷನ್ ಇರೋದಿಲ್ಲ. ವಾಕಿಂಗ್ ರೆಗ್ಯುಲರ್ ಮಾಡ್ತಿದ್ರೆ ಒಳ್ಳೇದೇನೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸರ್, ಅಥವಾ ಇದು ಏನಾದ್ರು ಬರೀ ನಾಡಿ ಇದಕ್ಕೆ ಶ್ವಾಸಕೋಶ ಇದಕ್ಕೆ ಸಂಬಂಧಪಟ್ಟಂತ ಕಾಯಿಲೆನ ಅಥವಾ ಹೃದಯ ಕಾಯಿಲೆನೆ ಅಂತ ಇದ್ರ ಬಗ್ಗೆ ನನಗೆ ಒಂಚೂರು ಡೈರೆಕ್ಟ್ ಮಾಡ್ಬೇಕು ಸರ್. ಪೇಸ್ ಮೇಕರ್ ಅಂತಕ್ಕಂಥದ್ದು ಹೃದಯದಲ್ಲಿ ಒಂದು ಎಲೆಕ್ಟ್ರಿಕಲ್ ಸಿಸ್ಟಮ್ ಇರುತ್ತೆ. ನಾವು ಪ್ರತಿಯೊಂದು ಹಾರ್ಟ್ ಬೀಟ್ 72 ಇದೆ, 60 ಇದೆ, 100 ಇದೆ ಅಂತ ಏನ್ ಹೇಳ್ತೀವಿ, ಅದನ್ನ ಡಿಸೈಡ್ ಮಾಡ್ಲಿಕ್ಕೆ ಒಂದು ಪೇಸ್ ಮೇಕರ್ ಅಂತ ಒಂದು ಹೃದಯದ ಒಳಗಡೆನೆ ಇರುತ್ತೆ. ಅದರ ವೀಕ್ನೆಸ್ ಆಗ್ಲಿ ಅಥವಾ ಕೆಲವು ಮೇಲಿನ ಚೇಂಬರ್ ಅಲ್ಲಿ ಒಂದು ಜನರೇಟ್ ಆಗುತ್ತೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್, ಅದು ಕೆಳಗಡೆ ಚೇಂಬರ್ಗೆ ಬರಬೇಕು. ಅವೆರಡರ ಮಧ್ಯದಲ್ಲಿ ಗ್ಯಾಪ್ ಉಂಟಾದಾಗ ಕೆಲವೊಂದ್ಸತಿ ನಾವು ಪೇಸ್ ಮೇಕರ್ ಅನ್ನ ಕೂಡಿಸಿ ಚಿಕಿತ್ಸೆ ಕೊಡ್ತೀವಿ. ಇನ್ನು ಅಡ್ವಾನ್ಸ್ ಪೇಸ್ ಮೇಕರ್ಸ್ ಕೂಡ ಇರುತ್ತೆ. ಯಾವ ಕಾರಣಕ್ಕೋಸ್ಕರ ಕೊಟ್ಟಿದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ರಕ್ತನಾಳದಲ್ಲಿ ಬ್ಲಾಕ್ ಉಂಟಾಗಿ ಆಗಿರ್ತಕ್ಕಂಥ ಪ್ರಾಬ್ಲಮ್ ಇರೋದಿಲ್ಲ, ಆದ್ರೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅಲ್ಲಿ ಉಂಟಾದ ವ್ಯತ್ಯಾಸಗಳಿಗೆ ನಾವು ಪೇಸ್ ಮೇಕರ್ ಚಿಕಿತ್ಸೆ ಕೊಡ್ತೀವಿ. ನೀವು ಎಕ್ಸರ್ಸೈಸ್ ಮಾಡ್ತಿರೋದು ಒಳ್ಳೇದು, ಕಂಟಿನ್ಯೂ ಮಾಡ್ಬೋದು. ಕಂಟಿನ್ಯೂ ಮಾಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಟ್ ಡಾಕ್ಟರ್, ಇವಾಗ ನಾವು ಪ್ರಮುಖವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಂತ ಹೇಳಿದ್ರೆ, ಇವಾಗ ಹೃದಯ ಸಂಬಂಧಿ ಕಾಯಿಲೆಗಳು, ಅನೇಕ ಕಾಯಿಲೆಗಳು, ಹೃದಯಾಘಾತ ಆಗಿರ್ಬೋದು, ಇಂಥ ಒಂದು ಸಮಸ್ಯೆಗಳನ್ನೆಲ್ಲ ಸ್ವಲ್ಪ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯತೆಗಳು ಇದೆ ಅಂತ ಹೇಳುವಂಥದ್ದು ನಾಗಿದ್ದಾಗಿ ಕೇಳ್ತಾ ಇರ್ತೀವಿ. ಇದರೊಳಗೆ ಇವಾಗ ಒಂದು ಆಹಾರ ಅಂತ ಹೇಳುವಂಥದ್ದಾಗ್ಲಿ, ಬೇರೆ ರೀತಿಯಾದಂಥದ್ದಾಗ್ಲಿ, ಒಂದು ಓವರ್ ಆಲ್ ಫ್ಯಾಮಿಲಿಗೆ ಪ್ರತಿಯೊಬ್ಬರಿಗೂ ಒಂದು ಅಪ್ಲಿಕೇಬಲ್ ಆಗಿರುವಂಥ ಒಂದಷ್ಟು ಲೈಫ್ ಸ್ಟೈಲ್ ಅಂತ ಹೇಳುವಂಥದ್ದು ಖಂಡಿತವಾಗ್ಲೂ ಇರ್ತದೆ. ಇದರೊಳಗೆ ಪ್ರಮುಖವಾಗಿರುವಂತ ಒಂದು ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳುವಂಥದ್ದು ಮಹಿಳೆಯರದೇ ಆಗಿರುತ್ತದೆ. ಸೊ ಹಾಗಾಗಿ ಇವಾಗ ಮಹಿಳೆಯರು ಅಂತ ಹೇಳಬೇಕಿದ್ದಾಗ, ಒಂದು ಇವಾಗ ಹೃದ್ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಮಟ್ಟಿಗೆ ಮಾಹಿತಿ ಅಥವಾ ಕಾಳಜಿ ಅಂತ ಹೇಳಿ ಇಟ್ಕೊಂಡಿರ್ಬೇಕಾಗ್ತದೆ, ಅವೇರ್ನೆಸ್ ಅನ್ನೋದು ಎಷ್ಟು ಮಟ್ಟಿಗೆ ಇಟ್ಕೋಬೇಕಾಗ್ತದೆ, ತನ್ನ ಒಂದು ಆರೋಗ್ಯ ಅಂತ ಹೇಳಿ ನೋಡ್ಕೊಳ್ಳೋದಲ್ದಿರ ಇವಾಗ ಕುಟುಂಬದವ್ರದ್ದೆಲ್ಲರ ಒಂದು ಆರೋಗ್ಯನೂ ಒಂದು ಸ್ತ್ರೀಯ ಕೈಯಲ್ಲೇ ಇರಬೇಕಾದಂತ ಒಂದು ಪರಿಸ್ಥಿತಿನಲ್ಲಿ ಏನೇನೆಲ್ಲ ಮಾಡೋದಕ್ಕೆ ಸಾಧ್ಯತೆಗಳಿದೆ, ಏನೇನ ತಿಳ್ಕೊಳ್ಳೋದಕ್ಕೆ ಒಂದು ಅವಶ್ಯಕತೆ ಇದೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟರ್. ಮನೆ ಮೊದಲ ಪಾಠ ಶಾಲೆ ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಆ ಮನೆಯಲ್ಲಿ ಸ್ತ್ರೀಯ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗೇನೆ ಅವರು ಮಕ್ಕಳಲ್ಲಾಗ್ಲಿ, ಅವ್ರ ಮನೆಯಲ್ಲಿ ಏನು ಕೆಟ್ಟ ಅಭ್ಯಾಸಗಳೇನಿದೆ, ತಂಬಾಕಾಗ್ಲಿ, ಮದ್ಯಪಾನ ಆಗ್ಲಿ, ಇದರಿಂದ ದೂರ ಇರಬೇಕು ಅನ್ನೋದನ್ನ ನಾವು ಮಕ್ಕಳಿಂದ ನಾವು ಶುರು ಮಾಡ್ಕೊಂಡ್ರೆ ಅವ್ರು ದೊಡ್ಡವರಾದ್ಮೇಲೆ ಅದನ್ನ ಫಾಲೋ ಮಾಡ್ತಾರೆ ಅನ್ನೋ ಒಂದು ಡೆಫಿನೆಟ್ಲಿ ಇಂಪಾರ್ಟೆಂಟ್ ಅದು. ಹಾಗೆ ರೆಗ್ಯುಲರ್ ಆಗಿ ನಿಯಮಿತವಾದ ಎಕ್ಸಸೈಸ್ ಅಥವಾ ವ್ಯಾಯಾಮ, ಇದರಿಂದ ಹೃದಯವನ್ನ ಚೆನ್ನಾಗಿಟ್ಕೋಬಹುದು. ಅದನ್ನು ಕೂಡ ಅವರು ಮಕ್ಕಳಲ್ಲಿ ತಮ್ಮ ಸ್ವಂತಕ್ಕೆ ಮತ್ತೆ ಹಿರಿಯರಿಗೂ ಅವರು ತಿಳಿ ಹೇಳ್ಬೋದು. ಹಾಗೆ ತಮ್ಮ ಆರೋಗ್ಯನ ತಾವು ನೋಡ್ಕೊಳ್ಳೋದಲ್ಲದೆ ಬೇರೆಯವರ ಆರೋಗ್ಯ, ಫಾರ್ಚುನೇಟ್ಲಿ ನಾವು ಇಂಡಿಯಾದಲ್ಲಿ ಸುಮಾರು ಜನ ಮಹಿಳೆಯರು ಅವರು ಕಿಚನ್ ನ ತಮ್ಮ ಕೈಲಿ, ಅಂದ್ರೆ ಅವರೇ ಕುಕಿಂಗ್ ಅಲ್ಲಿ ಇಂಪಾರ್ಟೆಂಟ್ ರೋಲ್ ವಹಿಸೋದ್ರಿಂದ ಯಾವ ರೀತಿಯಾದ ಆಹಾರದಿಂದ ಅಂದ್ರೆ ಒಳ್ಳೆ ಆಹಾರ, ಹೆಚ್ಚು ತರಕಾರಿ, ಹೆಚ್ಚು ಫ್ರೂಟ್ಸ್ ಇರುವಂತ ಆಹಾರ, ಕಡಿಮೆ ಎಣ್ಣೆ ಇರುವಂತ ಆಹಾರಗಳನ್ನ ಉಪಯೋಗಿಸೋದ್ರಿಂದ ತಮ್ಮ ಆರೋಗ್ಯ ಅಲ್ಲದೆ ತಮ್ಮ ಕುಟುಂಬದವರೆಲ್ಲ ಆರೋಗ್ಯವನ್ನು ಅವರು ಇಟ್ಕೊಳ್ಬಹುದಾಗಿದೆ. ಈ ರೀತಿಯಾಗಿ ಮಹಿಳೆ ತನ್ನ ಆರೋಗ್ಯ ಅಲ್ಲದೆ ಶಿ ಕ್ಯಾನ್ ಬಿ ಎ ಚಾಂಪಿಯನ್ ಆಫ್ ಹಾರ್ಟ್ ಹೆಲ್ತ್ ಫಾರ್ ದ ಎಂಟೈರ್ ಫ್ಯಾಮಿಲಿ ಅಂತ ನನಗನ್ಸುತ್ತೆ. ಓಕೆ, ಬಟ್ ಇವಾಗ ಈ ಹಾರ್ಟ್ ಫೇಲ್ಯೂರ್ ಅಂತ ಹೇಳುವಂಥದ್ದಕ್ಕೂ ಮತ್ತು ಇವಾಗ ಹಾರ್ಟ್ ಅಟ್ಯಾಕ್ ಅಂತ ಹೇಳುವಂಥದ್ದಕ್ಕೂ ಯಾವ ರೀತಿಯಾದಂಥ ಒಂದು ವ್ಯತ್ಯಾಸ? ಇವಾಗ ಹಾರ್ಟ್ ಫೇಲ್ಯೂರ್ ಅಂತ ಹೇಳುವಂಥದ್ದನ್ನು ಸ್ವಲ್ಪ ಮಟ್ಟಿಗೆ ನಾವು ತಡೆಗಟ್ಟೋದಕ್ಕೆ ಚಾನ್ಸಸ್ ಏನಾದರೂ ಇರ್ತದ? ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳುವಂಥದ್ದು ಯಾರ್ಯಾರಿಗಿದೆ, ಇದ್ರ ಬಗ್ಗೆ? ಹಾರ್ಟ್ ಫೇಲ್ಯೂರ್ಗೆ ಸುಮಾರು ಕಾರಣಗಳಿದೆ, ಆದರೆ ಮೆಜಾರಿಟಿ ಆಫ್ ದ ಕಾರಣಗಳು ಹಾರ್ಟ್ ಅಟ್ಯಾಕ್ ಇಂದಾನೇ ಆಗಿರುತ್ತೆ. ಸೊ
ಸೊ ಹಾರ್ಟ್ ಅಟ್ಯಾಕ್ನ ನಾವು ಪ್ರಿವೆಂಟ್ ಮಾಡಿದರೆ ಹಾರ್ಟ್ ಫೇಲ್ಯೂರ್ ಪ್ರಿವೆಂಟ್ ಮಾಡ್ಬೋದು. ಹಾರ್ಟ್ ಫೇಲ್ಯೂರ್ ಅನ್ನೋದು ಒಂದು ಎಂಟಿಟಿ ಆಗಿ ತುಂಬ ಕಡಿಮೆ ನೋಡ್ತೀವಿ, ಆದರೆ ಬೇರೆ ಬೇರೆ ಕಾಯಿಲೆಗಳಿಂದ ಈಗ ಪದೇ ಪದೇ ಅಟ್ಯಾಕ್ ಇಂದಾಗಿ ಹಾರ್ಟ್ ಫೇಲ್ಯೂರ್ ಆಗಿ ಹಾರ್ಟ್ ಅಟ್ಯಾಕ್ನ ಪ್ರಿವೆಂಟ್ ಮಾಡ್ಕೊಳ್ಳೋದು, ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳೋದು, ನಿಯಮಿತವಾದ ಎಕ್ಸಸೈಸ್ ನಾವು ಹಾರ್ಟ್ ಫೇಲ್ಯೂರ್ ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ಓಕೆ, ಬಟ್ ಇವಾಗ ತಮ್ಮ ಒಂದು ಹೃದಯ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದೆ ಅಂತ ತಿಳ್ಕೊಳ್ಳುವಂಥದ್ದು ಬಹಳಷ್ಟು ಮುಖ್ಯವಾಗಿರ್ತದೆ. ಅದೇ ರೀತಿಯಲ್ಲಿ ಇವಾಗ ಒಂದು ಮಹಿಳೆ ಅಂತ ಹೇಳಬೇಕಿದ್ದಾಗ್ಲೂ ಒಂದು ಇಡೀ ಸಮಾಜದಲ್ಲೂ ಸಹ ಪ್ರತಿಯೊಬ್ಬರಿಗೂ ಒಂದು ಹೃದಯದ ಬಗ್ಗೆ, ಹೃದಯದ ಒಂದು ಕಾಯಿಲೆಗಳ ಬಗ್ಗೆ, ಹೃದರೋಗವನ್ನು ಚೆನ್ನಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಮತ್ತೆ ರೋಗ ಬರದೇ ಇರೋ ಹಾಗೆ ನೋಡ್ಕೊಳ್ಳುವಂಥದ್ದು ಬಹಳಷ್ಟು ದೊಡ್ಡದೊಂದು ಜವಾಬ್ದಾರಿ ಇದೆ ಅಂತಾನೆ ಹೇಳಬೇಕಾಗುತ್ತೆ. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿನ ದೊರಕಿಸಿಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು. ತುಂಬಾ ವೀಕ್ಷಕರ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ.